ಎಲ್ರಿಗೂ ನಮಸ್ಕಾರ. ಈಗ ನಾನು ಹೇಳದಂತೆ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಅನ್ನುವ ಒಂದು ವಿಡಿಯೋ ಸೀರೀಸನ್ನು ನಾನು ಶುರು ಮಾಡಿದ್ದೇನೆ. ಅದನ್ನು ಕನ್ನಡದಲ್ಲೇ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಇದರಲ್ಲಿ ನಾವು ತೊಗೊಳ್ಳುವಂಥ ಮ್ಯಾಥಮೆಟಿಕ್ಸು ಯಾವ್ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಕ್ಯಾಲ್ಕುಲಸ್ಸು, ಡಿಫರೆನ್ಷಿಯಲ್ ಇಕ್ವೇಷನ್ಸ್, ಟ್ರಾನ್ಸ್ಫಾರ್ಮೇಷನ್ಸ್, ಟ್ರಾನ್ಸ್ಫಾರ್ಮ್ಸ್, ಲೀನಿಯರ್ ಆಲ್ಜಿಬ್ರಾ, ಕಾಂಪ್ಲೆಕ್ಸ್ ನಂಬರ್ಸ್, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಸ್ಟಿಕ್ಸ್, ಟೆನ್ಸರ್ ಆಲ್ಜಿಬ್ರಾ, ಕಾಂಬಿನೇಷನ್ಸ್, ಪರ್ಮ್ಯೂಟೇಷನ್ಸ್, ಜಾಮೆಟ್ರಿಯಲ್ಲಿ ನಾವು ಲೀನಿಯರ್ equations, parabola, quadratics, we will also do quartics, sketching graphs, etc. ಇದನ್ನೆಲ್ಲ ತಗೋತೇವೆ. ಇದನ್ನು ನಾವು ಬೇರೆ ಬೇರೆ ರೀತಿಯಿಂದ ನೋಡ್ತೇವೆ. ಒಂದು ಥಿಯರಿ, ಪ್ರೂಫ್ಸ್, ಅಪ್ಲಿಕೇಶನ್ಸ್ ಆಫ್ ದೀಸ್ ಥಿಂಗ್ಸ್, ಆಮೇಲೆ ನಂತರ ಮ್ಯಾಥಮ್ಯಾಟಿಕಲ್ ಥಿಂಕಿಂಗ್ ಅಂದರೆ ಏನು, ಅದನ್ನು ನಾವು ಹೇಗೆ ಅಳವಡಿಸ್ಕೊಳ್ಬೇಕು, ಅದನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೇನೆ. ತದನಂತರ ಪ್ರಾಬ್ಲಮ್ ಸಾಲ್ವಿಂಗ್ ಅಂತೂ ಎಲ್ಲಿದ್ದಾರಲ್ಲ ಹೇಳಿ, ಎಲ್ಲ ಕಡೆ ಇದ್ದಿದ್ದೆ. ನಾವು ಗೇಟದ ಎಕ್ಸಾಮ್ ತೊಗೋತೀವ, ಅಲ್ಲಿರುತ್ತೆ. ನಂತರ PUC, ಸೆಕೆಂಡ್ PUC, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಡಿಪ್ಲೊಮೊ ಮ್ಯಾಥಮೆಟಿಕ್ಸ್, BSc, MSc, ಆರ್ ಈವನ್ ಇಫ್ ಯು ಟೇಕ್ ಲೈಕ್ IIT-JEE, ವಾಟೆವರ್, ಎಲ್ಲ ಕಡೆ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದೇ ಇರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಅದಬೇಕಾದ್ರೆ ನಿಮಗೆ ಥಿಯರಿ ಅರ್ಥ ಆಗಿರಬೇಕು, ಕಾನ್ಸೆಪ್ಟ್ಸ್ ಅರ್ಥ ಆಗಿರಬೇಕು, ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಅರ್ಥ ಆಗಿರಬೇಕು. ಮ್ಯಾಥಮೆಟಿಕಲ್ ಥಿಂಕಿಂಗ್ ಅಂತೂ ಇರಲೇಬೇಕು ಮೊಟ್ಟ ಮೊದಲು. ಅದಿಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ತದನಂತರ ಆಮೇಲೆ ನಿಮಗೆ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ಸನ್ನು ನಾನು ಕೊಡ್ತೇನೆ ಒಂದೊಂದು ಟಾಪಿಕ್ನಲ್ಲಿ. ಯಾಕೆ ಇದನ್ನು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ಅಂತಂದರೆ, ನಾವು ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೊಂಡು, ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಮನದಟ್ಟು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾವುದೇ ಒಂದು ಟಾಪಿಕನ್ನು ನಾವು ತೊಗೊಂಡಿದ್ದಾಗ. ಅದನಂತರ ಇದರಲ್ಲಿ ನಾವು ಹಲವಾರು ಪಾರ್ಟ್ಸನ್ನು ನಾನು ಪ್ಲ್ಯಾನ್ ಮಾಡಿದ್ದೇನೆ. ಅದರಲ್ಲಿ ಒಂದೊಂದು ಪಾರ್ಟ್ನಲ್ಲಿ 100 ವೀಡಿಯೋ ಇಡೋಣ ಅಂತ ನಾನು ಶುರು ಮಾಡಿದ್ದೇನೆ. ಅದರಲ್ಲಿ ಇದು ಮೊದಲನೆಯ ವಿಡಿಯೋ. ವಿಘ್ನನಾಶಪನದ ಈ ಗಣಪತಿಗೆ ನಾನು ಬೇಡಿಕೊಳ್ತೇನೆ, ಇದರಲ್ಲಿ ಈ ಪಾರ್ಟ್ಸು ಮತ್ತು ಈ ವಿಡಿಯೋಸ್ ಮಾಡೋದರಲ್ಲಿ ಯಾವುದೇ ವಿಘ್ನವಿರದಂತೆ ಕಾಪಾಡಲಿ. ನಂತರ ಇವಾಗ ಮುಂದುವರಿಯೋಣ. ಈಗ ನಾವು ಮೊದಲೇ ಹೇಳದಂತೆ ಈಗ ವಿಡಿಯೋ ಸೀರೀಸ್ನ ಶುರು ಮಾಡ್ತೇನೆ. ವಿಡಿಯೋ ಸೀರೀಸ್ನ ಶುರು ಮಾಡುವಾಗ ಕ್ಯಾಲ್ಕುಲಸ್ಸಿಂದ ಶುರು ಮಾಡ್ತೇನೆ, ವೆರಿ ಬೇಸಿಕ್ಸ್. ಓಕೆ, ಸೊ ತದನಂತರ ಅದರಲ್ಲಿ ನಾನು ವೇರಿಯಬಲ್ಸ್ನಿಂದ ಶುರು ಮಾಡ್ತೇನೆ. ವೇರಿಯಬಲ್ಸ್ ಅಂದ್ರೇನು, ಯಾವ್ಯಾವ ವೇರಿಯಬಲ್ಸ್ ಇದೆ, ಕಾನ್ಸ್ಟೆಂಟ್ಸ್ ಅಂದ್ರೇನು, ಇದೊಂದು ವಿಡಿಯೋನಲ್ಲಿ ಕವರ್ ಮಾಡ್ಬಿಡೋಣ. ಮತ್ತೆ ಆಳವಾಗಿ ಹೋಗ್ತಾ ಬೇರೆದು ಎಲ್ಲೆಲ್ಲಿ ಏನೇನು ಸಾಮಗ್ರಿಗಳು ಬೇಕಾಗುತ್ತೋ ಅದನ್ನು ನಾನು ಅಲ್ಲಲ್ಲಿ ಮೆಲುಕು ಹಾಕಿ ಅರ್ಥ ಹೇಳ್ತೇನೆ. ವೇರಿಯಬಲ್ಸ್ ಆದ ನಂತರ ನಾವು ಸ್ವಲ್ಪ ಫಂಕ್ಷನ್ಸು ಮತ್ತು ಕರ್ವ್ಸು ಆ ಕಡೆಗೆ ಹೋಗ್ತೇವೆ. ಅದರಿಂದ ನಾವು ರೇಂಜು, ಡೊಮೇನು, ಅದರಿಂದ ನಾವು ಲಿಮಿಟ್ಸ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಆ ಕಡೆಗೆ ಹೋಗಿ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೇನು, ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೇನು, ರಿಕ್ವೈರ್ಮೆಂಟ್ಸ್ ಫಾರ್ ಕಂಟಿನ್ಯೂಟಿ ಅಂದರೇನು, ಕಂಟಿನ್ಯೂಟಿ ಅಂದರೆ ಏನು ಜೀವನದಲ್ಲಿ, ಈ ಕ್ಯಾಲ್ಕುಲಸ್ ಏನಕ್ಕಾದರೂ ಬೇಕಾಗುತ್ತೆ ನಮಗೆ, ಕ್ಯಾಲ್ಕುಲಸಲ್ಲಿ ನಾವು ಯಾವ ಭಾಗಗಳಿವೆ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು, ಇದನ್ನು ನಾವು ಎಕ್ಸಾಮಿನ ಪರ್ಸ್ಪೆಕ್ಟಿವ್ನಲ್ಲಿ ನೋಡೋದು ಒಂದೇ ಅರ್ಥ ಅಲ್ಲ, ಒಂದು ನಾವು ಅರ್ಥ ಮಾಡಿಕೊಂಡು ಮನದಟ್ಟು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಇವುಗಳನ್ನೆಲ್ಲ ಹೇಗೆ ಪರಿಗಣಿಸ್ಕೊಳ್ಬೇಕು ಅದನ್ನು ಯೋಚನೆ ಮಾಡ್ತೀವಿ. ಸೊ ಶುರು ಮಾಡೋಣ. ನಮಸ್ತೆ. ಓಕೆ, ಸೊ ಈಗ ನಾವು ಕ್ಯಾಲ್ಕುಲಸ್ಸಿಂದ ಶುರು ಮಾಡ್ತಿದ್ದೇವೆ. ಕ್ಯಾಲ್ಕುಲಸ್. ಓಕೆ, ನಾನು ಇದರಲ್ಲಿ ಒಂದು ಸಾಗರ, ಇದು ಕ್ಯಾಲ್ಕುಲಸ್ ಅಂತಂದರೆ. ಓಕೆ, ಇಟ್ಸ್ ಲೈಕ್ ಎನ್ ಓಷನ್. ಇದರಲ್ಲಿ ನಮಗೆ ಬೇಸಿಕಲಿ 2 ರೀತಿ ಬರುತ್ತೆ ನಮಗೆ. ಒಂದು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಆ್ಯಂಡ್ ದಿ ಅದರ್ ಒನ್ ಈಸ್ ಇಂಟಿಗ್ರಲ್ ಕ್ಯಾಲ್ಕುಲಸ್. ಓಕೆ, ಇಂಟಿಗ್ರಲ್ ಕ್ಯಾಲ್ಕುಲಸ್ ಆ್ಯಂಡ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್. ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್, ಇಂಟಿಗ್ರಲ್ ಕ್ಯಾಲ್ಕುಲಸ್ಸು ಮತ್ತು ಸಪ್ರೇಟಾಗಿ ಯು ಕ್ಯಾನ್ ಆಲ್ಸೋ ಕನ್ಸಿಡರ್ ಟು ಬಿ ಅನದರ್ ಪಾರ್ಟ್ ಹಿಯರ್ ಕಾಲ್ಡ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಅದು ಬರುತ್ತೆ, ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಓಕೆ, ಆದರೆ ಇದೆಲ್ಲದಕ್ಕಿಂತಂದು ಬೇಸಿಕ್ಸ್ ಏನಪ್ಪ ಅಂತಂದರೆ ನಮಗೆ there is one more important thing that we really need to do, which is the basics. ಓಕೆ, ಈ ಬೇಸಿಕ್ಸ್ನಲ್ಲಿ ನಮಗೆ ನೋಡಬೇಕಾದದ್ದು ಮೊದಲು ವಾಟ್ ಆರ್ ವೇರಿಯಬಲ್ಸ್ ಅಂದರೆ ಏನು ಅಂತ ನಾವು ತಿಳ್ಕೋಬೇಕು. ವೇರಿಯಬಲ್ಸ್ ಅನ್ನೋದು ಏನು ತಿಳ್ಕೊಂಡಿಲ್ಲ ಅಂತಂದರೆ ಮೇಲ್ಗಡೆ ಏನಾದರೂ ಮಣ್ಣಂಗಟ್ಟೆ ಏನು ಉಪಯೋಗ ಇಲ್ಲ. ವೇರಿಯಬಲ್ಸ್ ತಿಳ್ಕೊತೀವಿ.
ನಾವು ವೇರಿಯಬಲ್ಸ್ ಆದ ನಂತರ ಆಮೇಲೆ ನಾವು ಏನು ಮಾಡ್ಕೊಂಬತ್ತೀವಿ, ನೇಚರ್ ಆಫ್ ಬಿಹೇವಿಯರ್ ಆಫ್ ದ ವೇರಿಯಬಲ್ಸ್ ವೆನ್ ದೇ ಆರ್ ರಿಲೇಟೆಡ್ ಟು ಈಚ್ ಅದರ್. ಅಂತಂದರೆ ಒಂದು ವೇರಿಯಬಲ್ಲು ಇನ್ನೊಂದು ವೇರಿಯಬಲ್ ಜೊತೆ ನಾಟ್ಯವಾಡ್ತಿರ್ಬೇಕಾರೆ, ಅಂದರೆ ಅಂಟುಕೊಂಡು ನಾಟ್ಯವಾಡ್ತಿರ್ಬೇಕಾರೆ ಅಂತಂದರೆ ಒಬ್ಬ ಅಲ್ಲಾಡಿದರೆ ಮತ್ತೊಬ್ಬರು ಅದಕ್ಕೆ ಪ್ರತ್ಯುತ್ತರವಾಗಿ ಅಲ್ಲೋಡೋದು. ಓಕೆ, ಫಾರ್ ಎಕ್ಸಾಂಪಲ್, ನಾನು ನಿನಗೆ 10 ರೂಪಾಯಿಯನ್ನು ಕೊಟ್ಟರೆ, ನೀನು 10 ರೂಪಾಯಿ ಕೊಟ್ಟರೆ ಯಾವತ್ತಿದ್ರೂ ಅದನ್ನು 2 ಮಾಡಿ ದುಬಾರಿ ಮಾಡಿ ನನಗೆ ವಾಪಸ್ ಇಟ್ಕೋತೀಯ ನೀನು ಅಲ್ವಾ? ಅಂತಂದರೆ ನಾನು 10 ರೂಪಾಯಿ ಕೊಟ್ಟರೆ ಅದನ್ನು 20 ಮಾಡಿ ಒಳಗೆ ಇಟ್ಕೋತೀಯ. ನಾನು 20 ಕೊಟ್ಟರೆ ಅದನ್ನು ದುಬಾರಿ ಅಂದರೆ 2 ಮಾರು ಮಾಡಿ ಮತ್ತು 40 ಬರುತ್ತೆ, ಅದನ್ನು ನೀನು ಒಳಗಡೆ ಇಟ್ಕೋತೀಯ. ಆವಾಗ ಸೊ ವಾಟ್ ಈಸ್ ದ ರಿಲೇಷನ್ಶಿಪ್? ಇವಾಗ ನಾನು ವಾಟ್ ಎವರ್ ಐ ಆಮ್ ಗಿವಿಂಗ್, ಯು ಆರ್ ಡಬ್ಲಿಂಗ್ ಇಟ್ ಆ್ಯಂಡ್ ಕೀಪಿಂಗ್ ಇಟ್ ವಿತ್ ಯು, ಹೌದಲ್ಲ? ದಟ್ ಈಸ್ ಅ ರಿಲೇಷನ್ಶಿಪ್. ಅಂದರೆ ಒಂದು ವೇರಿಯಬಲ್ ಅಂದರೆ ನಾನು ಎಷ್ಟು ಕೊಡ್ತಾ ಇದ್ದೇನೆ ಅನ್ನೋದು ಒಂದು, ಮತ್ತೊಂದು ವೇರಿಯಬಲ್ ಅಂದರೆ ನೀನು ಎಷ್ಟು ಸೇವ್ ಮಾಡ್ತಿದ್ಯಾ ಅದು ಮತ್ತೊಂದು. ಅದು ರಿಲೇಷನ್ಶಿಪ್ ಏನು, ನಾನು ಕೊಟ್ಟಿದ್ದು ಎಷ್ಟಿರುತ್ತೋ ಅದನ್ನು 2 ಮಾಡಿ ನೀನು ಇಟ್ಕೋತೀಯ, ಅದು ರಿಲೇಷನ್ಶಿಪ್ ಬಿಟ್ವೀನ್ ದ 2 ವೇರಿಯಬಲ್ಸ್. ಓಕೆ, ಆಮೇಲೆ ಈ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯಬಲ್ಸ್ ಇದೆಯಲ್ಲ, ಅದರಲ್ಲೇ ಆಟ ಆಡ್ಕೊಂಡು ನಾವು ಪೂರ್ತಿ ಕ್ಯಾಲ್ಕುಲಸನ್ನು ಬೆಳೆಸ್ಬಿಡ್ತೀವಿ, ಆಯ್ತಲ್ಲ? ಕ್ಯಾಲ್ಕುಲಸ್ಸು ಆದಮೇಲೆ ವೇರಿಯಬಲ್ಸು, ಆಮೇಲೆ ತದನಂತರ ಕೆಲವೊಂದ್ಸಲಿ ಇದರಲ್ಲಿ ರಿಲೇಷನ್ಶಿಪ್ಸ್ ಇರ್ತದೆ. ಆ ರಿಲೇಷನ್ಶಿಪ್ಸ್ನೆಲ್ಲ ನಾವು ಏನು ಮಾಡ್ತೇವೆ, ನಾವು ಫಂಕ್ಷನ್ಸ್ಗೆ ಮಾಡ್ತೇವೆ. ಓಕೆ, ನಾವು ಬಿಫೋರ್ ವಿ ಈವನ್ ಅಂಡರ್ಸ್ಟ್ಯಾಂಡ್ ಫಂಕ್ಷನ್ಸ್ ವಿ ಹ್ಯಾವ್ ಟು ಗೋ ಅ ಬಿಟ್ ಮೋರ್ ಡೆಪ್ತ್ ಅಬೌಟ್ ವೇರಿಯಬಲ್ಸ್. ಅದರಲ್ಲಿ ನಾವು ಟೈಪ್ಸ್ ಆಫ್ ವೇರಿಯಬಲ್ಸ್ ಕಲ್ತ್ಕೋತೀವಿ. ಟೈಪ್ಸ್ ಆಫ್ ವೇರಿಯಬಲ್ಸ್ ಕಲ್ತ್ಕೊಂಡಾದ್ಮೇಲೆ ದ ನೇಚರ್ ಆಫ್ ದೋಸ್ ಟೈಪ್ಸ್ ಆಫ್ ವೇರಿಯಬಲ್ಸ್, ಅಥವಾ ನಂತರ ರಿಲೇಷನ್ಶಿಪ್ಸ್ ಆರ್ ಎಕ್ಸಿಸ್ಟಿಂಗ್ ಕೈಂಡ್ ಆಫ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಬಗ್ಗೆ ನಾವು ತಿಳ್ಕೊತೀವಿ. ಮ್ಯಾಥ್ ಆಪರೇಷನ್ಸ್, ಬೇಸಿಕ್ ಮ್ಯಾಥ್ ಆಪರೇಷನ್ಸ್, ಆಯಿತಾ, ವಿಚ್ ಕ್ಯಾನ್ ಬಿ ಅಪ್ಲೈಡ್ ಆನ್ ದ ವೇರಿಯಬಲ್ಸ್. ನಂತರ ಇಷ್ಟು ಬೇಸಿಕ್ಕಿಂದ ನಾವು ಒಂದೊಂದೇ ಹಂತವಾಗಿ ಬೇಗ ಮೇಲೊಟ್ಟೋಗ್ಬಿಡ್ತೀವಿ. ಮೇಲೊಟ್ಟೋಗೋದಂದರೆ ಆಳ್ಕೊಟ್ಟೋಗ್ಬಿಡ್ತೀವಿ. ಮ್ಯಾಥ್ ಆಪರೇಷನ್ಸ್ ನಾವು ನೋಡ್ಕೋತೀವಿ. ತದನಂತರ ನಾವು ಆಮೇಲೆ ವೇರಿಯಬಲ್ಸಲ್ಲೇ ಸಂಬಂಧಪಟ್ಟ ಹಾಗೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ರೇಂಜಸ್ ಆ್ಯಂಡ್ ಡೊಮೈನ್ಸ್, ಆಯಿತಾ? ಡೊಮೈನು, ತದನಂತರ ರೇಂಜ್, ಇದು ತುಂಬ ಇಂಪಾರ್ಟೆಂಟ್. ಇದು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಮನೆಗಂಟೆ ಏನೂ ಅರ್ಥ ಆಗಲ್ಲ ಕ್ಯಾಲ್ಕುಲಸಲ್ಲಿ. ರೇಂಜು, ಡೊಮೈನ್ ಅರ್ಥ ಮಾಡ್ಕೊಳ್ಳೇಬೇಕು. ನಂತರ ನೆಕ್ಸ್ಟು ಫಂಕ್ಷನ್ಸಲ್ಲಿ ಟೈಪ್ಸು, ಆಮೇಲೆ ಕಾಂಪೌಂಡ್ ಫಂಕ್ಷನ್ಸು, ಆಮೇಲೆ ಇನ್ವರ್ಸ್ ಫಂಕ್ಷನ್ನು, ಆಮೇಲೆ ನೆಕ್ಸ್ಟು ಇನ್ನೊಂದು ಟೈಪ್ಸ್ ಆಫ್ ಫಂಕ್ಷನ್ಸಲ್ಲೇ ನಮಗೆ ಇದೆಲ್ಲ ಟೈಪ್ಸ್ ಆಫ್ ಫಂಕ್ಷನ್ಸ್ಗೆ ಬರೋದು. ಟೈಪ್ಸ್ ಆಫ್ ಫಂಕ್ಷನ್ಸಲ್ಲಿ ನಮಗೆ ಸಿಂಪಲ್, ಆಯಿತಾ? ಆಮೇಲೆ ನಂತರ ನಾವು ಮ್ಯಾಪಿಂಗ್ ಬಗ್ಗೆನೂ ನೋಡ್ತೀವಿ. ವಾಟ್ ಸಾರ್ಟ್ ಆಫ್ ಮ್ಯಾಪಿಂಗ್ ಡು ಫಂಕ್ಷನ್ಸ್ ಹ್ಯಾವ್, 1-to-1 ಫಂಕ್ಷನ್ಸು, ಆಮೇಲೆ 1-to-many ಮ್ಯಾಪಿಂಗ್ ಇರುತ್ತೆ. ಆಮೇಲೆ ಸಿಂಪಲ್ ಫಂಕ್ಷನ್ಸು, ಆಮೇಲೆ ಕಾಂಪೌಂಡ್ ಫಂಕ್ಷನ್ಸ್ ಇರುತ್ತೆ. ಓಕೆ, ಆಮೇಲೆ ತದನಂತರ ಯು ಆಲ್ಸೋ ಹ್ಯಾವ್ ಸಮಥಿಂಗ್ ಕಾಲ್ಡ್ ಇನ್ವರ್ಸ್ ಫಂಕ್ಷನ್ಸ್ನಲ್ಲಿ ಮತ್ತೆ ಡೊಮೈನ್ ರೇಂಜ್ ಬರುತ್ತೆ, ಆಯಿತಾ? ಅದು ವೇರಿಯಬಲ್ಸಲ್ಲಿ ಬರೋ ಡೊಮೈನ್ ರೇಂಜು ತುಂಬ ಸಿಂಪಲ್ಲು, ಒಂದು ಸೆಂಟೆನ್ಸ್ನಲ್ಲಿ ಮುಗಿಸ್ಕೊಂಡು ಅರ್ಥ ಮಾಡ್ಕೊಳ್ಳಬಹುದು. ಅದನ್ನು ಆಳವಾಗಿ ಹೋದರೆ ಇನ್ನೂ ಜಾಸ್ತಿನೇ ಇರುತ್ತೆ. ಆದರೆ ಫಂಕ್ಷನ್ಸ್ನಲ್ಲಿ ಬರೋ ಡೊಮೈನ್ ರೇಂಜ್ ಇರುತ್ತಲ್ಲ, ಅದು ಸ್ವಲ್ಪ ಕಷ್ಟನೇ, ಅದು ಕಷ್ಟಕರವಾದ ಕೆಲಸ. ಅದು ನಾವು ಸ್ವಲ್ಪ ಆಳವಾಗಿ ಹೇಳೋದು ನೋಡ್ತೇವೆ. ನಮಗೆ ಇಲ್ಲಿವರೆಗೂ ಅರ್ಥ ಆಗೋದಿಲ್ಲ. ನಾವು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ಗೆ ಹೋಗಿ ಡಿಫ್ರೆನ್ಷಿಯೇಟ್ ಮಾಡಿ ಅಥವಾ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಮಾಡೋದು, ಆಮೇಲೆ ಉತ್ತರ ತಗೊಳ್ಳೋದು, ಅದನ್ನು ನಾವು ಸರಿನೋ ತಪ್ಪೋ ಅಂತ ಏನೂ ಹೇಳೋದಕ್ಕಾಗಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಆಫ್ ದೀಸ್ ಬೇಸಿಕ್ಸ್. ಆಮೇಲೆ ನಮಗೆ ಫಂಕ್ಷನ್ಸ್ ಆದಮೇಲೆ ಬರೋದು ನಮಗೆ ಲಿಮಿಟ್ಸ್ ಬರುತ್ತೆ. ಲಿಮಿಟ್ಸ್ ಅಂತಂದರೆ ಏನು? ಅದಕ್ಕಿಂತ ಮುಂಚೆ ಇನ್ನೊಂದೇನು ಬರುತ್ತೆ ಗೊತ್ತಾ? ನಾನು ಹೇಳೋದು ಮರೆತೆ, ಇಲ್ಲಿ ಬರಿತೀನಿ, ಸ್ಟಾರ್ ಅಂತ ಹಾಕಿ ಇಲ್ಲೇ ಬರೆದು ಬಿಡ್ತಾನೆ, ಇಲ್ಲೇ ಸ್ಟಾರ್ ಅಂತ ಹಾಕಿ. ನೆಕ್ಸ್ಟ್ ನಮಗೆ ಅದಕ್ಕಿಂತ ಮುಂಚೆ ಬರೋದು ರಿಲೇಷನ್ಸ್ ಅಂತ ಬರುತ್ತೆ. ರಿಲೇಷನ್ಸ್ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ರಿಲೇಷನ್ಸ್ ಆದ ಮೇಲೆ ಮತ್ತೆ ಬರೋದು ನಮಗೆ ಲಿಮಿಟ್ಸ್ ಬರುತ್ತೆ. ಲಿಮಿಟ್ಸು ತುಂಬ ಇಂಪಾರ್ಟೆಂಟು. ಲಿಮಿಟ್ಸ್ ಇಸ್ ದ ಫಂಡಮೆಂಟಲ್ಸ್ ಫಾರ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಆರ್ ಡಿಫರೆನ್ಷಿಯೇಷನ್. ಲಿಮಿಟ್ಸಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟು, ರೈಟ್ ಹ್ಯಾಂಡ್ ಲಿಮಿಟು, ಲೋಪಿಟಾಲಸ್ ರೂಲು, ಸಾಲ್ವಿಂಗ್ ಪ್ರಾಬ್ಲಮ್ಸ್ ಎಲ್ಲ ಜಾಳಾಡಿಬಿಡ್ತೇವೆ. ತದನಂತರ ನೆಕ್ಸ್ಟ್ ಲಿಮಿಟ್ಸ್ ಆದಮೇಲೆ ನಮಗೆ ಕಂಟಿನ್ಯೂಟಿ ಬರುತ್ತೆ. ಓಕೆ, ಅದರಲ್ಲಿ ಕಂಟಿನ್ಯೂಟಿ ಬಂದಾಗ ಅದರಿಂದ ನಮಗೆ ಒಂದು ಡಿಟಾರ್ ಸಿಗುತ್ತೆ ಕರ್ವ್ಸ್ ಕಡೆಗೆ ಹೋಗೋದಕ್ಕೆ. ಲಿಮಿಟ್ಸ್ ಕಂಟಿನ್ಯೂಟಿ ಆಯಿತು. ನೆಕ್ಸ್ಟ್ ಬರೋದು ಡಿಫರೆನ್ಷಿಯಬಿಲಿಟಿ. ಲಿಮಿಟ್ಸ್ ಆಗ್ತಿದ್ದಂಗೆ, ಲಿಮಿಟ್ಸು ಒಂದು ಅರ್ಧ ದಾರಿ ಹೋಗಿದಂಗೆ ನಮಗೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ವಸ್ತುತಃ ಇದಮಿತ್ತಮ್ ಅಂತ ಶುರು ಆಗೋದು ಆವಾಗ.
ಆಮೇಲೆ ಅಲ್ಲಿಂದ ಕಂಟಿನ್ಯೂಟಿಗೂ ಡಿಫ್ರೆನ್ಷಿಯಬಿಲಿಟಿಗೂ ತುಂಬ ರಿಲೇಷನ್ಶಿಪ್ಪು. ಆದರೆ ಕಂಟಿನ್ಯೂಟಿ ಅದು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್, ಪೂರ್ಣ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಒಳಗಡೆ ಒಳಗಿರುವಂಥದ್ದು ಡಿಫ್ರೆನ್ಷಿಯಬಿಲಿಟಿನೂ ಕೂಡ. ನೆಕ್ಸ್ಟು ಆಮೇಲೆ ಇದರಲ್ಲಿ ನಾವು ಕಂಟಿನ್ಯೂಯಸ್ ಫಂಕ್ಷನ್ಸ್, ಪೀಸ್ ವೈಸ್ ಕಂಟಿನ್ಯೂಯಸ್, ಡಿಸ್ಕಂಟಿನ್ಯೂಯಸ್ ಫಂಕ್ಷನ್ಸು, ವೇರ್ಸ್ಟ್ರಾಸ್ ಫಂಕ್ಷನ್ಸು, ಡಿರೆಕ್ಟ್ಲೆಟ್ ಫಂಕ್ಷನು ಅಂದರೆ ಏನು, ಅದು ಏನಕ್ಕೆ ಬಳಕೆ ಆಗುತ್ತೆ ಅದನ್ನೆಲ್ಲ ನೋಡ್ತೇವೆ ನಾವು. ವಿ ವಿಲ್ ಲುಕ್ ಎಟ್ ಆಲ್ ದೋಸ್ ಥಿಂಗ್ಸ್. ಆಮೇಲೆ ಕಂಟಿನ್ಯೂಟಿ ಆಯಿತು, ಇದೆಲ್ಲ ಡಿಫ್ರೆನ್ಷಿಯಬಿಲಿಟಿ ಇದೆಲ್ಲ ಆಯ್ತಲ್ಲ, ಇರಲಿ. ನಂತರ ನೆಕ್ಸ್ಟ್ ವಿ ವಿಲ್ ಗೋ ಇಂಟು ಫಸ್ಟ್ ಆರ್ಡರ್ ಡೆರೈವೇಟಿವ್, ಸೆಕೆಂಡ್ ಆರ್ಡರ್ ಡೆರೈವೇಟಿವ್, ಫಸ್ಟ್ ಪ್ರಿನ್ಸಿಪಲ್ ಡೆರೈವೇಷನ್ಸು, ಅದನ್ನೇ ಹೋಗಿ ಸಮ್ ಈಸಿ ಟು ಅಂಡರ್ಸ್ಟ್ಯಾಂಡ್ ರೂಲ್ಸ್, ಮತ್ತು ಅದರ ಡೆರೈವೇಷನ್ಸು ಲೈಕ್ ಪ್ರಾಡಕ್ಟ್ ರೂಲ್, ಆಮೇಲೆ ಕೋಶೆಂಟ್ ರೂಲ್ ಅಂತೆ ಆ ಥರದ್ದೆಲ್ಲ ನೋಡಿಕೊಂಡು ವಿ ವಿಲ್ ಅಂಡರ್ಸ್ಟ್ಯಾಂಡ್ ದೆಮ್ ಇನ್ ಡೆಪ್ತ್. ಓಕೆ, ಆಮೇಲೆ ಅದರ ಮೀನಿಂಗು ಮತ್ತು ಅದರ ಇಂಪ್ಲಿಕೇಶನ್ಸು, ವಾಟ್ ಡು ದೇ ಮೀನ್ ಫಿಸಿಕಲಿ. ಓಕೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ನಾವು ಫಿಸಿಕಲ್ ಇಂಟರ್ಪ್ರಿಟೇಷನ್ ನಮ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗುತ್ತೆ ರೀ? ಸುಮ್ಮನೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬಿಟ್ಟಾಗ ಆಯಿತು ಅಷ್ಟೇ. ಅದನ್ನು ನಮ್ಮ ಜೀವನದಲ್ಲಿ ಏನು ಅಂತ ಅಂದ್ಕೊಳ್ತೀವಿ ನಾವು, ಏನೂ ಆಗೋದಿಲ್ಲ ಅಲ್ವಾ. ಇಲ್ಲೊಂದು ಸಣ್ಣ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟೈಪ್ ಮಾಡಿಬಿಟ್ಟಿದ್ದೀನಿ, ಕ್ಯಾಲ್ಕುಲಸ್ ಇರಬೇಕು, ಕ್ಯಾಲ್ಕುಲಸ್. ಓಕೆ, ಫೈನ್. ನೆಕ್ಸ್ಟು ಇಂಟಿಗ್ರಲ್ ಕ್ಯಾಲ್ಕುಲಸ್ ತಗೋತೇವೆ. ಅದನ್ನು ದಟ್ ವಿಲ್ ಬಿ ದ ಫಸ್ಟ್ ಪಾರ್ಟ್. ಆ್ಯಂಡ್ ದ ಸೆಕೆಂಡ್ ಪಾರ್ಟ್ ಇಂಟಿಗ್ರಲ್ ಕ್ಯಾಲ್ಕುಲಸ್ ತಗೊಳ್ತೇವೆ. ಇಂಟಿಗ್ರಲ್ ಕ್ಯಾಲ್ಕುಲೇಷನ್ಸ್ ಮತ್ತೆ ಆಳವಾಗಿ ಹೋಗ್ತೀವಿ. ಇಂಟಿಗ್ರಲ್ ಕ್ಯಾಲ್ಕುಲಸ್ಸು ಮತ್ತು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಎರಡು ನಾವು ಗಟ್ಟಿ ಮಾಡ್ಕೊಂಬಿಟ್ರೆ ಡಿಫ್ರೆನ್ಷಿಯಲ್ ಈಕ್ವೇಷನ್ಗೆ ತೆರೆದ ಬಾಗಿಲು. ಓಕೆ, ಇಷ್ಟು ಅರ್ಥ ಆಯ್ತಲ್ಲ ನಮಗೆ. ಇವಾಗ ನಾವು ಇಳಿದು ಬಿಟ್ಟು ನಾವು ಏನು ಮಾಡ್ತೀವಿ ಒಳಗಡೆಗೆ ಅಂತಂದರೆ, ನಾವು ಫಸ್ಟು ಇವಾಗ ಮಾಡಬೇಕಾಗಿರುವಂಥ ಕೆಲಸ ಏನಂತಂದರೆ, ನಾವು ವೇರಿಯಬಲ್ಸನ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ವೇರಿಯಬಲ್ಸ್ ಆಯಿತಾ? ವೇರಿಯಬಲ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ವಿ ಕೆನಾಟ್ ಜಂಪ್ ಟು ವೇರಿಯಬಲ್ಸ್. ನಾವು ಕಾನ್ಸ್ಟೆಂಟ್ಸ್ ಬಗ್ಗೆ ಮಾತಾಡಲಿಲ್ಲ ಅಂದರೆ ವೇರಿಯಬಲ್ಸಿಗೆ ಜಂಪ್ ಮಾಡೋಕ್ಕಾಗಲ್ಲ, ಎಗ್ರೋಕ್ಕಾಗಲ್ಲ ಅಲ್ವಾ. ನಾವು ಕಾನ್ಸ್ಟೆಂಟ್ಸ್ ಬಗ್ಗೆ ಮಾತಾಡಬೇಕು. ಕಾನ್ಸ್ಟೆಂಟ್ಸ್ ಆ್ಯಂಡ್ ವೇರಿಯಬಲ್ಸ್ ಆಯ್ತಪ್ಪ. ಸರಿ, ಈಗ ಕಾನ್ಸ್ಟೆಂಟ್ಸು ಮತ್ತು ವೇರಿಯಬಲ್ಸ್ ಅಂದರೆ ಸ್ವಲ್ಪ ಕನ್ಫ್ಯೂಸಿಂಗ್ ಟರ್ಮ್ ಆಗುತ್ತೆ ಇದು, ಬಟ್ ಸ್ಟೇ ವಿತ್ ಮೀ. ಈಗ ಕಾನ್ಸ್ಟೆಂಟ್ಸ್ ಅಂದರೆ ನಾವು ನಾನು ನಿನಗೆ 2 ರೂಪಾಯಿ ಕೊಟ್ಟೆ, $2 ಕೊಟ್ಟೆ. ನಾನು ನಿನಗೆ ಎಷ್ಟು $10 ಕೊಟ್ಟೆ. ನನಗೆ ಯಾರೋ ಒಬ್ಬರು 1 ಪೌಂಡು ವಾಪಸ್ ಕೊಟ್ಟರು. ಸೊ ಹಿಂಗೆಲ್ಲ ಕೊಟ್ಟರೆ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಖಚಿತ ಅದು. ಇದಮಿತ್ತಮ್. 2 ಅಂದರೆ 2 ಬದಲಾಗಲ್ಲ. 10 ಅಂದರೆ 10 ಬದಲಾಗಲ್ಲ. 10 ಸ್ಥಿರ. 1 ಬದಲಾಗಲ್ಲ. 1 ಸ್ಥಿರ. ಸೊ ಯಾವುದು ಸ್ಥಿರವಾಗಿ ಅದರ ತನ್ನಂತೆ ತಾನೇ ನಿಂತ್ಕೊಳ್ಳುತ್ತಲ್ಲ ಅದನ್ನು ನಾವು ಕಾನ್ಸ್ಟೆಂಟ್ಸ್ ಅಂತ ಕರಿತೇವೆ. ಯಾವುದು ಬದಲಾಗ್ತಾ ಹೋಗುತ್ತಲ್ಲ ಅಥವಾ ಬದಲಾಗಲು ಸಾಧ್ಯ ಅದನ್ನು ನಾವು ವೇರಿಯಬಲ್ ಅಂತ, ಅಂದರೆ ಬದಲಾಗೋದು ಅಂತಂದರೆ ವೇರಿ ಅಲ್ವಾ. ವೇರಿ ದಟ್ ವಿಚ್ ಕ್ಯಾನ್ ವೇರಿ ಇನ್ ಇಟ್ಸ್ ವ್ಯಾಲ್ಯೂ ಆಫ್ ದ ನ್ಯೂಮರಿಕಲ್ ವ್ಯಾಲ್ಯೂ ಇಸ್ ಕಾಲ್ಡ್ ಎಸ್ ಅ ವೇರಿಯಬಲ್. ದಟ್ ವಿಚ್ ಸ್ಟೇಸ್ ಆಸ್ ದೇ ಆರ್ ಇನ್ ಇಟ್ಸ್ ನ್ಯೂಮರಿಕಲ್ ವ್ಯಾಲ್ಯೂ ಆರ್ ಕಾಲ್ಡ್ ಕಾನ್ಸ್ಟೆಂಟ್ಸ್. ಈಗ ನಾವು ಅದರಲ್ಲೂ ವೇರಿಯಬಲ್ ಕ್ಯಾನ್ ಟೇಕ್ ಕಾನ್ಸ್ಟೆಂಟ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿದ್ದೇನೆ, ನೀವು ಇಲ್ಲಿದ್ದೀರಾ ಆಯಿತಾ. ಇದು ನೀವು, ಇದು ನಾನು. ಓಕೆ, ನೀವು ಇವತ್ತು 10 ರೂಪಾಯಿ ಕೊಡ್ತೀರಾ ಅಂದರೆ ಯಾವತ್ತು? ಇವತ್ತು. ನಾಳೆ ನನಗೆ 10 ರೂಪಾಯಿ ಕೊಡ್ತೀರಾ? ನಾಳೆ. ಓಕೆ, ಆಮೇಲೆ ನಾಳದ್ದು ಮತ್ತೆ 10 ರೂಪಾಯಿ ಕೊಡ್ತೀರಾ? ನಾಳದ್ದು. ಆಗ ನನಗೆ ಸಿಗ್ತಾ ಇರೋ ದುಡ್ಡು ಆಯಿತಾ ಎಕ್ಸ್ ಅಂತ ಇಟ್ಕೋತೆ ನಾನು. ನನಗೆ ಬರ್ತಾ ಇರೋ ದುಡ್ಡು ಎಕ್ಸ್ ಅಂತ ಇಟ್ಕೊಂಡಾಗ ನಿನ್ನೆ ಏನಿತ್ತು? ಇವತ್ತು 10, ನಾಳೆ 10, ನಾಳದ್ದು 10. ಈ 3 ದಿನಕ್ಕೆ ಸಂಬಂಧಪಟ್ಟಿದ್ದು ನೋಡಿದ್ರೆ, ಈ 3 ದಿನಕ್ಕೆ ಪರಿಗಣಿಸಿ ನೋಡಿದ್ರೆ ಎಲ್ಲ 3 ದಿನನೂ 10 ರೂಪಾಯಿ ಬರ್ತಾ ಇರೋದು. ಅಂದರೆ ನನಗೆ ದಟ್ ಅಮೌಂಟ್ ಈಸ್ ಅ ಕಾನ್ಸ್ಟೆಂಟ್ ಫಾರ್ ಮೀ. ಅಂದರೆ ದಿಸ್ ಎಕ್ಸ್ ಇವನ್ ದೋ ಇಟ್ ಲುಕ್ಸ್ ಲೈಕ್ ಎ ವೇರಿಯಬಲ್, ದ ವ್ಯಾಲ್ಯೂ ಆಫ್ ದಟ್ ಈಸ್ ಆಲ್ವೇಸ್ 10 ಫಾರ್ ದೀಸ್ 3 days. ಅಂದರೆ ಈ 3 ದಿನಗಳಿಗೆ ಎಕ್ಸ್ ಈಸ್ ಅ ಕಾನ್ಸ್ಟೆಂಟ್. ಮಿಕ್ಕಿದ್ದ ದಿನಗಳಿಗೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ, ಚರ್ಚೆ ಮಾಡಲೂಬಾರ್ದು. ಯಾಕಂದರೆ ಅದು ಗೊತ್ತಿಲ್ಲದಂತಹ ವಿಷಯ. ಗೊತ್ತಿದ್ದಾಗ ಮಾತ್ರ ನಾವು ಅದಕ್ಕೆ ಏನು ವ್ಯಾಲ್ಯೂ ಕೊಟ್ಟುಬಿಟ್ರೆ ಅದಕ್ಕೆ 10 ಅಂತ ಇಟ್ಕೊಂಡ್ಬಿಡ್ತೀವಿ ಆಯ್ತಲ್ಲ. ಈಗ ವೇರಿಯಬಲ್ ಬಗ್ಗೆ ನೋಡ್ತೀವಿ. ಇವಾಗ ವೇರಿಯಬಲ್ ಏನು ಗೊತ್ತಾ? ಈಗ ಮತ್ತೆ ನಾನು ಮತ್ತೆ ನೀವು. ಓಕೆ,
ಯಾಕೋ ಸ್ವಲ್ಪ ಅಳುವಂಗಾಗೋಗಿದೆ ಇದು, ಕ್ಲೀನಾಗಿ ಬರ್ಬರೋಣ ಪಾಪ, ನೀವು ಸಂತೋಷವಾಗಿರಬೇಕು. ಆಯಿತು. ನೆಕ್ಸ್ಟು ತದನಂತರ ಇವಾಗ ಏನಾಗುತ್ತೆ ಇಲ್ಲಿ ನೋಡಿ, ಈಗ ಇವತ್ತು 10, ನಾಳೆ 12, ನಾಳದ್ದು 14, ಆಚೆ ನಾಳದ್ದು 16. ಅಂದರೆ 10 ಇದ್ದಿದ್ದು 2 ಜಾಸ್ತಿ ಆಯಿತು, ಮತ್ತೆ 2 ಜಾಸ್ತಿ ಆಯಿತು, ಮತ್ತೆ 2 ಜಾಸ್ತಿ ಆಯಿತು. ಅಂದರೆ ಏನರ್ಥ, ಈಗ ಈ ನನ್ನ ಹತ್ರ ಎಷ್ಟು ದುಡ್ಡಿದೆ ಇಲ್ಲಿ ಎಕ್ಸ್, ಇವಾಗ ನೀವು ಎಷ್ಟೋ ಅಂತ ಕೊಡ್ತಾ ಇದ್ದೀರಾ, ನೀವು ಮೊದಲನೇ ದಿನದ ಕೊಟ್ಟಿದ್ದು ಎಷ್ಟಿರುತ್ತೋ ಅದನ್ನು 2 ಸೇರಿಸ್ತಾ ಹೋಗ್ತೀರಾ ಅಲ್ವಾ. ಅಂದರೆ ಎಷ್ಟು ಕೊಡ್ತೀರಾ ಅನ್ನೋದು ಖಚಿತ ಅಲ್ಲ, ಆದರೆ ಮೊದಲನೇ ದಿನದ ಮೇಲೆ ಡಿಪೆಂಡ್ ಆಗಿರುತ್ತೆ, ಮೊದಲನೇ ದಿನದ ಮೇಲೆ ಆಧಾರಿತವಾಗಿರುತ್ತೆ. ಅಂತಂದರೆ ಈಗ ಎಕ್ಸ್ ಈಸ್ ಬಿಕಮಿಂಗ್ not ಟ್ರೂ ವೇರಿಯಬಲ್ ನಾವು, ಅದರ ವ್ಯಾಲ್ಯೂ ಈಸ್ ಚೇಂಜಿಂಗ್ ಅಲ್ವಾ. ಸೊ ದಟ್ ಬಿಕಮ್ಸ್ ಅ ವೇರಿಯಬಲ್. ಇರಲಿ ಹಾಗೆ, ಈಗ ನೀವು ಇದೇ ರೀತಿ ಎಷ್ಟೇ ಆದರೂ ಕೊಡಲಿ, ಅವು ಕೊಟ್ಟಿದ್ದು ಖಚಿತವಾಗಿದ್ದು, ಅದು ಖಚಿತವಾದಂಥ ಸಂಖ್ಯೆ ಯಾವ್ದು ಬೇಕಾದ್ರೂ ಇರ್ಬೋದು, 10 ರೂಪಾಯಿ ಕೊಟ್ಟಿರ್ಬೋದು, 8 ರೂಪಾಯಿ ಯಾರು ಕೊಟ್ಟಿರ್ಬೋದು, 5 ರೂಪಾಯಿ ಯಾರು ಕೊಟ್ಟಿರ್ಬೋದು. ಆದರೆ ಅದರ ಮೇಲೆ 2 ರೂಪಾಯಿ ಮಾತ್ರ ಸೇರಿಸಿ ಕೊಡೋದಾದರೆ ಪ್ರತಿ ದಿನಗಳು, ಆವಾಗ ಏನಾಗುತ್ತೆ, ನೀವು ಎಷ್ಟು ಕೊಡ್ತೀರಾ ಅಲ್ವಾ, ಅದು ನಮ್ಮ ಪ್ರೈಮರಿ ವೇರಿಯಬಲ್ ಆಗೋಗ್ಬಿಡುತ್ತೆ. ಯಾಕಂದರೆ ನಾನು ಎಷ್ಟು ಇಸ್ಕೊಳ್ತೀನಿ ಅನ್ನೋದ್ರೆ ಅದು ನೀವು ಎಷ್ಟು ಕೊಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಅದರ ಮ್ಯಾಥಮೆಟಿಕಲ್ ಏನೋ ಒಂದು ರೂಲ್ ಇರುತ್ತಲ್ಲ, +2 ಮಾಡ್ತೀವಲ್ಲ, ಅದು ಆಗುತ್ತೆ. ಇದೆರಡು ಏನಾಗೋಯ್ತು ನಮಗೆ, ಒಂದು ಡಿಪೆಂಡೆಂಟ್ ವೇರಿಯಬಲ್ ಅಂತಂದರೆ ನನ್ನ ಹತ್ರ ಸಿಗೋದು, ಆಮೇಲೆ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತಂದರೆ ನೀವು ಎಷ್ಟು ಕೊಡ್ತೀರಾ ಅನ್ನೋದು ನಾನು ಎಷ್ಟು ಇಸ್ಕೊಳ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ನೀವು ಎಷ್ಟು ಕೊಡ್ತೀರೋ ಅಷ್ಟು ಕೊಡ್ತೀರಾ, ನಾವು ಇಸ್ಕೊಳ್ತಿದ್ದೀರಲ್ಲ, ನಾನು ಇಸ್ಕೊಳ್ಳೋದು ಅದು ನೀವು ಎಷ್ಟು ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನೀವು ಎಷ್ಟು ಕೊಡ್ತೀರಾ ಅದ್ರ ಮೇಲೆ 2 ಸೇರಿಸಿ ನಾನು ಇಸ್ಕೊಳ್ತೇನೆ, ಹೌದಲ್ಲ. ಹಂಗಂತಂದರೆ ಅಂದರೆ ಅದು ಹಿಂದಿನ ದಿನದ್ದು ಕೌಂಟ್ ಬಗ್ಗೆ. ಸೊ ಹೀಗಾಗಿ ನಾನು ಎಷ್ಟು ಇಸ್ಕೊಳ್ತೀನಿ ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ ಆಗೋಗ್ಬಿಡುತ್ತೆ. ಅಂದರೆ ಮೈ ಎಕ್ಸ್ ಹಿಯರ್ ಈಸ್ ದ ಡಿಪೆಂಡೆಂಟ್ ವೇರಿಯಬಲ್. ಇಫ್ ಯು ಆರ್ ಟು ಬಿ ಗಿವಿಂಗ್ ಸಮಥಿಂಗ್ ಲೈಕ್ x1, then that x1 would be an independent variable, because ಆ ವೇರಿಯಬಲ್ ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು, ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು ಅನ್ನೋ ಕಾರಣದಿಂದ ಅದು ವೇರಿಯಬಲ್ ಆಗೋಗ್ಬಿಡುತ್ತೆ. ಆದರೆ ಅದು ನೀವು ಕೊಡೋದು, ಅದು ನಾನು ಇಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಲ್ಲ, ಅದಕ್ಕೋಸ್ಕರ ಅದು ಇಂಡಿಪೆಂಡೆಂಟ್ ವೇರಿಯಬಲ್ ಆಗೋಗ್ಬಿಡುತ್ತೆ. ಆಮೇಲೆ ಈ +2 ಅಂತ ಹೇಳ್ತೀವಲ್ಲ, ಅದು +2 ಅನ್ನೋದು ಒಂದು ಮ್ಯಾಥಮೆಟಿಕಲ್ ಆಪರೇಷನ್ ಆಗೋಗ್ಬಿಡುತ್ತೆ. ಸೊ ಆವಾಗ ನೀವು ಎಷ್ಟು ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗೋದು ಇದು ಮ್ಯಾಥಮೆಟಿಕಲ್ ಆಪರೇಷನ್ನು. ಸೊ ಇವೆರಡರ ಮೇಲೂ ಡಿಪೆಂಡ್ ಆಗೋದ್ರಿಂದ ನಾನು ಐ ಆಮ್ ಎ ಫಂಕ್ಷನ್ ಆಫ್ ಯು. ಅರ್ಥ ಆಯ್ತಾ? ದಟ್ ಈಸ್ ದ ಬೇಸಿಕ್ಸ್ ಫಾರ್ ಫಂಕ್ಷನ್. ಸೊ ಇಲ್ಲಿಂದ ನಮಗೆ ವೇರಿಯಬಲ್ಸು ಮತ್ತು ಫಂಕ್ಷನ್ಸ್ಗೂ ಇಲ್ಲಿ ಲಿಂಕ್ ಇದೆ ನೋಡಿ. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಾವು ಡಿರೈವೇಟಿವು, ರೇಟು ಎಲ್ಲ ಇದು ಅಂದರೆ ನಾವು ಅರ್ಥ ಕೊಡ್ಕೊಂಡ್ಬಿಡ್ಬೋದು. ಆಯಿತಾ? ದಿಸ್ ಇಸ್ ದ ಮೋಸ್ಟ್ ಫಂಡಮೆಂಟಲ್ ಥಿಂಗ್. ನೆಕ್ಸ್ಟ್ ತದನಂತರ ಗೋಯಿಂಗ್ ಡೌನ್ ಎ ಬಿಟ್, ವೇರಿಯಬಲ್ಸ್ ಆಯ್ತಲ್ಲ. ಈಗ ವೇರಿಯಬಲ್ಸ್ನಲ್ಲಿ ನಾವು we have to understand what are the types. So for example, most basic types that we need is ನಮಗೆ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ಸ್. ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಹೇಳ್ತೇವೆ. ಇಂಡಿಪೆಂಡೆಂಟ್ ವೇರಿಯಬಲ್ಸ್ನ ನಾನು ಪ್ರತಿ ಕ್ಲಾಸ್ನಲ್ಲಿ ಏನಾದರೂ ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನುವ ಒಂದು ಶಬ್ದವನ್ನು ಬಳಸುವುದಾದರೆ IV ಅಂತ ಕೊಡ್ತೇನೆ, ಡಿಪೆಂಡೆಂಟ್ ವೇರಿಯಬಲ್ಗೆ DV ಅಂತ ಕೊಡ್ತೇನೆ. ಬಟ್ ಇಟ್ ಇಸ್ ಆಲ್ವೇಸ್ ಕಸ್ಟಮರಿ ಇನ್ ಮ್ಯಾಥಮೆಟಿಕ್ಸ್ ಟು ರೆಪ್ರೆಸೆಂಟ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಆಸ್ X or series of X's. Okay, now dependent variables will either be Y in the case of 2-dimensional stuff, or in 1-dimensional stuff, or it could be Z when you are dealing with 3D stuff. Okay, or it could be something else, doesn't matter. ಆವಾಗ ಪ್ರಾಬ್ಲಮ್ನಲ್ಲಿ ಬರ್ತಾಗ ನಮಗೆ ನಾನು ತಿಳಿಸ್ತೇನೆ, ಅದರ ಅಷ್ಟರಲ್ಲಿ ನಿಮಗೆ ಅರ್ಥ ಆಗೋಗಿರುತ್ತೆ. ಓಕೆ, ದಿ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತಂದ್ರೆ ಏನು? ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತಂದರೆ ಇಟ್ ಈಸ್ ದೋಸ್ ವೇರಿಯಬಲ್ಸ್ ವಿಚ್ ಕ್ಯಾನ್ ಟೇಕ್ ವ್ಯಾಲ್ಯೂ ವಿಚ್ ಈಸ್ the value or the numerical value of which is not dependent on any other variables under concern at that particular problem at hand. ಈಗ ನಮಗೆ ಒಂದು ಪ್ರಾಬ್ಲಮ್ ಅಟ್ ಹ್ಯಾಂಡ್ ಇರುತ್ತೆ. ಆ ಪ್ರಾಬ್ಲಮ್ಮು ಅಥವಾ ನಮ್ಮ ದೃಷ್ಟಿಕೋನ ಇರುತ್ತಲ್ಲ, ಅನಾಲಿಸಿಸ್ಸಿನ ಚೌಕಟ್ಟಿನ ಮಧ್ಯದಲ್ಲಿ
ಈಗ ನಮ್ಮ ವೇರಿಯಬಲ್ಸ್ನಲ್ಲಿ ಯಾವುದಾದರೂ ಒಂದು ವೇರಿಯಬಲ್ ಬೇರೆ ಯಾವುದರ ಮೇಲೂ ಡಿಪೆಂಡ್ ಆಗದೆ ತನ್ನಷ್ಟಕ್ಕೆ ತಾನೇ ಇಂಡಿಪೆಂಡೆಂಟ್ ಆಗಿ ಚೇಂಜ್ ಆಗ್ತಾ ಇದ್ದಾರೆ, ಅಂಥ ವೇರಿಯಬಲ್ನ ನಾವು ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೇವೆ. ಡಿಪೆಂಡೆಂಟ್ ವೇರಿಯಬಲ್ ಅಂತಂದರೆ ಡಿಪೆಂಡೆಂಟ್ ವೇರಿಯಬಲ್ ಅಂತಂದರೆ ನಾವು ಇದು ಈ ಅನಾಲಿಸಿಸ್ನ ಚೌಕಟ್ಟಿನಲ್ಲಿ ಅಥವಾ ಪ್ರಾಬ್ಲಮಿನ ಚೌಕಟ್ಟಲ್ಲಿ ಆರ್ ವಿತಿನ್ ದ ಕನ್ಫೈನ್ಸ್ ಆಫ್ ದ ಬೌಂಡ್ರೀಸ್ ಆಫ್ ದ ಪ್ರಾಬ್ಲಮ್ ದಟ್ ವಿ ಆರ್ ಟ್ರೈಂಗ್ ಟು ಸಾಲ್ವ್, if there are certain variables whose values seem to depend on something else inside the problem boundaries, then such variables get called as dependent variables, because their values is not decided independently, but rather their values gets decided based on the values of the other variable, which may be another dependent variable or which could be a pure independent variable. Okay, so ಹೀಗೆ ನಮಗೆ ಡಿಪೆಂಡೆಂಟ್ ವೇರಿಯಬಲ್ ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಎರಡು ವಿಂಗಡಣೆ ಬರ್ತದೆ. ಆಮೇಲೆ ನೆಕ್ಸ್ಟ್ ಇಂಡಿಪೆಂಡೆಂಟ್ ವೇರಿಯಬಲ್ಲು, ಡಿಪೆಂಡೆಂಟ್ ವೇರಿಯಬಲ್ಗೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಈಗ ಇಲ್ಲಿ ಇದು ನಮ್ಮ ಭೂಮಿ. ಓಕೆ, ಇಲ್ಲಿ ನಮ್ಮ ಸೂರ್ಯ ಇದ್ದಾನೆ. ಸೂರ್ಯ, ಓಕೆ, ಸೂರ್ಯ ಇದು ಭೂಮಿ. ಸೂರ್ಯ ಮತ್ತು ಭೂಮಿ, ಇಲ್ಲಿಂದ ನಮಗೆ ಸೂರ್ಯನ ಕಿರಣಗಳು ಹಿಂಗೆ ಲೈಟ್ ಬರುತ್ತೆ, ಲೈಟ್ ರೇಸ್ ಹಿಂಗೆಲ್ಲ ಬರುತ್ತೆ. ಇಲ್ಲಿ ನಾವು ಏನು ಮಾಡ್ತೀವಿ, ನಾವು ಸುಮ್ಮನೆ ಇರ್ತೀವ, ನಾವು ಇದರಿಂದ ಒಂದು ಉಪಯೋಗಿಸ್ಕೊಳ್ತೀವಿ ಅಲ್ವಾ. ಏನೋ ನಾವು ಸುಮ್ಮನೆ ಕೈಗೆ ಸುಮ್ಮನೆ ಬರ್ತಾ ಇದೆಯಪ್ಪ, ಸೋಲಾರ್ ಎನರ್ಜಿ ಬರ್ತಾ ಇದೆ, ಅದನ್ನು ಉಪಯೋಗಿಸ್ಕೊಂಡು ಎಲೆಕ್ಟ್ರಿಸಿಟಿ ಮಾಡ್ಕೋಬೇಕು ಅಂತಿದ್ದೀವಿ. ಈಗ ಈ ಒಂದು ಎಲೆಕ್ಟ್ರಿಸಿಟಿ, ಈಗ ನಾವು ಇಲ್ಲಿ ಒಂದು ಸೋಲಾರ್ ಸೆಲ್ ಅನ್ನೋದು ಒಂದು ಹಾಕ್ತೀವಿ. ಸೋಲಾರ್ ಸೆಲ್ ಒಂದು ಮನೆ ಮೇಲ್ಗಡೆ ಒಂದು ಹಾಕಿ ಹೀಗೆಲ್ಲ ಇರುತ್ತೆ. ಆಮೇಲೆ ಒಂದು ವೈರ್ ತೊಗೊಂಡು ಅದರಿಂದ ಒಂದು ಕನೆಕ್ಷನ್ ಕೊಟ್ಬಿಟ್ಟು ಒಂದು ಬಲ್ಬ್ ಕೊಡ್ತೀವಿ. ಒಂದು ಬಲ್ಬ್ ಕೊಟ್ಬಿಟ್ಟು ಒಂದು ಕನೆಕ್ಷನ್ ಕೊಟ್ಟಾಗ ನಮಗೆ ಇಲ್ಲಿ ಮಧ್ಯದಲ್ಲಿ ಬಲ್ಬು ಲೈಟ್ ಹಂತ್ಕೊಳ್ಳುತ್ತೆ ಅಲ್ವಾ. ಈಗ ನಾವು ಇದರಲ್ಲಿ ಒಂದು ಪ್ರಾಬ್ಲಮ್ ಡಿಫೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಈ ಪ್ರಾಬ್ಲಮ್ನಲ್ಲಿ ಈ ಸೋಲಾರ್ ಅರೇ ಹಿಂಗೆ ಬರುತ್ತಲ್ವಾ, ಇಂಟೆನ್ಸಿಟಿ ಆಫ್ ದ ಲೈಟ್ ವಿಚ್ ಕಮ್ಸ್ ಆನ್ ದಿ ಅರ್ತ್ ಆಸ್ is I, ಆಯಿತಾ, ಆ್ಯಂಡ್ ದ ಕರೆಂಟ್ ಆರ್ ದಿ ಪವರ್ ದಟ್ ಈಸ್ ಜನರೇಟೆಡ್ ಈಸ್ P ಅಂತ ಇಟ್ಕೊಳ್ತೀನಿ. ಈಗ ಇಲ್ಲಿ ನೋಡಿ, ಇಂಟೆನ್ಸಿಟಿ ಆಫ್ ಲೈಟ್ ವಿಚ್ ಕಮ್ಸ್, ಇವಾಗ ಸೂರ್ಯನ ಕಿರಣ ಎಷ್ಟು ಜೋರಾಗಿ ಎಷ್ಟು ತೀಕ್ಷ್ಣವಾಗಿ ಬಂದು ಬೀಳುತ್ತೆ ಅನ್ನೋದು, ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ದಿ ಪವರ್ ಬೀಯಿಂಗ್ ಜನರೇಟೆಡ್ ಇನ್ ದ ಸೋಲಾರ್ ಸೆಲ್, ಬಟ್ ಇಟ್ ಈಸ್ ದಿ ಅದರ್ ವೇ ಅರೌಂಡ್. ಅದು ತಿರುಗುವಾಗ ಅಂದರೆ ಪವರ್ ಬೀಯಿಂಗ್ ಜನರೇಟೆಡ್ ಇನ್ ದ ಸೋಲಾರ್ ಸೆಲ್ ಈಸ್ ಆ್ಯಕ್ಚುಲಿ ಅ ಫಂಕ್ಷನ್ ಆಫ್ ದಿ ಇಂಟೆನ್ಸಿಟಿ ಆಫ್ ದ ರೇಡಿಯೇಷನ್ ಆರ್ ದ ಸೋಲಾರ್ ರೇಡಿಯೇಷನ್ ವಿಚ್ ಫಾಲ್ಸ್ ಆನ್ ಇಟ್. ಅಂದರೆ ನೀವು ಜೋರಾಗಿ ತೀಕ್ಷ್ಣವಾಗಿ ಬೆಳಕು ಬೀಳ್ತಾ ಇದ್ರೆ ಸೋಲಾರ್ ಸೆಲ್ ಮೇಲೆ ಜಾಸ್ತಿ ಪವರ್ ಜನರೇಟ್ ಆಗುತ್ತೆ. ಕಡಿಮೆ ಪವರ್ ಇದ್ದರೆ ಕಡಿಮೆ ಸೋಲಾರ್ ಎನರ್ಜಿ ಬೀಳ್ತಾ ಇದ್ದರೆ ಕಡಿಮೆ ಪವರ್ ಜನರೇಟ್ ಆಗುತ್ತೆ. ಅಂದರೆ ಬೆಳಗಿನ ಹೊತ್ತು ಸ್ವಲ್ಪ ಇರುತ್ತೆ, ಸೂರ್ಯನ ಕಿರಣಗಳು ತೀಕ್ಷ್ಣತೆ ಕಡಿಮೆ ಇರುತ್ತೆ. ಆಮೇಲೆ ಮಧ್ಯಾಹ್ನದ ಹೊತ್ತದ ಜಾಸ್ತಿ ಇರುತ್ತೆ, ಮೋಡ ಇಲ್ಲ ಅಂದರೆ ಮಳೆ ಬರ್ತಾ ಇಲ್ಲ ಅಂತಂದರೆ ಆವಾಗ ಏನಾಗುತ್ತೆ, ಆವಾಗ ಜಾಸ್ತಿ ಇರುತ್ತಪ್ಪ, ಆವಾಗ ಪವರ್ ಜನ್ರೇಷನ್ ಜಾಸ್ತಿ ಇರುತ್ತೆ. ಮತ್ತು ಸಾಯಂಕಾಲ ಆಗಿ ಸೂರ್ಯಾಸ್ತ ಗೋಧೂಳಿ ಸಮಯ ಮತ್ತು ಎಲ್ಲ 6 ಗಂಟೆ ಮೇಲೆ ಆಗ್ತಾ ಬಂದರೆ ಸೂರ್ಯ ಬೆಳಕು ಕಡಿಮೆ ಆಗ್ತಾ ಇರುತ್ತೆ, ಇಂಟೆನ್ಸಿಟಿ ಕೆಳಗೆ ಇಳಿದೋಗುತ್ತೆ, ಪವರ್ ಜನ್ರೇಟೆಡು ಕಡಿಮೆ ಆಗೋಗುತ್ತೆ. ಅಂತಂದರೆ ಏನಾಗೋಯ್ತು, ಇವಾಗ ಇದರಲ್ಲಿ ಯಾವುದು ಇಂಡಿಪೆಂಡೆಂಟ್ ಯಾವುದು ಡಿಪೆಂಡೆಂಟ್ ಇವೆರಿ ವೇರಿಯಬಲ್ಸಲ್ಲಿ ಐ ಈಸ್ ದ ಓನ್ಲಿ ಇಂಡಿಪೆಂಡೆಂಟ್ ಥಿಂಗ್, ಹೌದಲ್ಲ. ಐ ಅಂತಂದರೆ ಇಂಟೆನ್ಸಿಟಿ ಆಫ್ ಲೈಟ್ ವಿಚ್ ಕಮ್ಸ್ ಆ್ಯಂಡ್ ಫಾಲ್ಸ್ ಆನ್ ದಿ ಸೋಲಾರ್ ಅರೇಸ್ ದಟ್ ವಿ ಹ್ಯಾವ್, ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಪವರ್ ದಟ್ ವಿ ಹ್ಯಾವ್ ಆರ್ ದ ಪವರ್ ದಟ್ ವಿ ಆರ್ ಟ್ರೈಂಗ್ ಟು ಜನರೇಟ್, ಹೌದಲ್ಲ. ಈಗ ಪವರ್ ಜನರೇಟೆಡು ಇಟ್ ಡಿಪೆಂಡ್ಸ್ ಆನ್ ದಿ ಇಂಟೆನ್ಸಿಟಿ, ಬಟ್ ಇಂಟೆನ್ಸಿಟಿ ಡಸ್ ನಾಟ್ ಡಿಪೆಂಡ್ ಆನ್ ದ ಪವರ್ ಜನರೇಟೆಡ್. ಆವಾಗ ಏನಾಗೋಗ್ಬಿಡುತ್ತೆ, ನಾವು ವಿ ಸೇ ದಟ್ ದ ಇಂಟೆನ್ಸಿಟಿ ಈಸ್ ದ ಡಿಪೆಂಡೆಂಟ್ ವೇರಿಯಬಲ್ ಅಲ್ವಾ, ದಟ್ ಬಿಕಮ್ಸ್ ಅ ಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ದ ಪವರ್ ಬೀಯಿಂಗ್ ಜನರೇಟೆಡ್ ಬಿಕಮ್ಸ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಆಗೋಯ್ತು. ಈಗ independent variable is depending on the dependent variable in some way alva, the other way around. Dependent variable depends on the independent variable in some way alva. Dependent variable depends on the independent variable in some fashion alva. Okay, therefore the behavior ಅಂದರೆ ತುಂಬ ಆಳವಾದ ಮೀನಿಂಗು. ಬಿಹೇವಿಯರ್ ಆಫ್ ದಿ ಡಿಪೆಂಡೆಂಟ್ ವೇರಿಯಬಲ್ ಈಸ್ ಇನ್ಅಡ್ವರ್ಟೆಂಟ್ಲಿ ಅಂತ ಬರಿತೀನಿ. ಇನ್ಅಡ್ವರ್ಟೆಂಟ್ಲಿ ಅಂದರೆ ಸಹಜವಾಗಿ. ಓಕೆ, ಡಿಪೆಂಡೆಂಟ್ ಆನ್ ದಿ ಬಿಹೇವಿಯರ್ ಆಫ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್, ಹೌದಲ್ಲ. ಇಂಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ,
ಆದರೆ it is in some way, it depends in some way. Okay, now ತದನಂತರ ದೇರ್ ಕುಡ್ ಬಿ ಆ್ಯಂಡ್ ಆಲ್ಸೋ ಸಮ್ ಕಾನ್ಸ್ಟೆಂಟ್ಸ್ ಮೇಲೆ ಡಿಪೆಂಡ್ ಆದರೂ ಆಗಬಹುದು. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೇನೆ ನೋಡಿ. ಈಗ ಡಿಪೆಂಡೆಂಟ್ ವೇರಿಯಬಲ್ ಈ ಪವರ್ ಜನರೇಟೆಡ್ ಈಸ್ ಆಲ್ವೇಸ್ ಸಮಥಿಂಗ್ ಲೈಕ್ ಇನ್ ದಿ ಸ್ಕ್ವೇರ್ ರೂಟ್ ಆಫ್ ಇಂಡಿಪೆಂಡೆಂಟ್ ವೇರಿಯಬಲ್ ಟೈಮ್ಸ್ ಸಮ್ ನಂಬರ್ ಎನ್ ಡಿವೈಡೆಡ್ ಬೈ ಮೇ ಬಿ ಟೈಮ್ ಅಂತ ಅಂದ್ಕೊಳ್ಳಿ, ಮೇ ಬಿ ಟಿ. ಓಕೆ, ಮೇ ಬಿ ಆ ಟೈಮ್ ಬೇರೆ ವೇರಿಯಬಲ್ ಇಂಟ್ರೊಡ್ಯೂಸ್ ಮಾಡೋದು ಬೇಡ, ಮೇ ಬಿ 1000 ಅಂತ ಇಟ್ಕೊಳ್ಳಿ. ನಾಟ್ ಕರೆಕ್ಟ್, ಅಪ್ರಾಕ್ಸಿಮೇಟಾಗಿ ಏನು ಜಸ್ಟ್ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಈ ಥರ ಒಂದು ಫಾರ್ಮುಲಾ ಇದೆ ಅಂತ ಅಂದ್ಕೊಂಡ್ರಾಗ ನಮಗೇನಾಗೋಯ್ತು ಇಲ್ಲಿ ಕೊನೆಯಲ್ಲಿ ದಿಸ್ ಎನ್ ಇಸ್ ಅ ಕಾನ್ಸ್ಟೆಂಟ್. ಆಯಿತಾ, ಎನ್ ಇಸ್ ಅ ಕಾನ್ಸ್ಟೆಂಟ್ ಅಂದ್ಕೊಳ್ಳಿ. ಅವಾಗ ಏನಾಗೋಯ್ತು, ಓನ್ಲಿ ಥಿಂಗ್ ವಿಚ್ ಕ್ಯಾನ್ ವೇರಿ ಈಸ್ ಡಿ ವಿ ಆ್ಯಂಡ್ ಐ ವಿ. ಹೌದಲ್ಲ, ಡಿ ವಿ ಇಲ್ಲಿ ನಮಗೇನು ಇದು ಇಲ್ಲಿ ಪವರ್ ಜನ್ರೇಟೆಡ್. ಆಮೇಲೆ ಸ್ಕ್ವೇರ್ ರೂಟ್ ಆಫ್ ಐ ವಿ ಅಂತಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ ಅಂದರೆ ನಮಗೆ ಇಲ್ಲಿ ಇಂಟೆನ್ಸಿಟಿ ಮಲ್ಟಿಪ್ಲೈಡ್ ಬೈ ಎನ್ ಬೈ 1000. ಇಟ್ಸ್ ನಾಟ್ ದ ರೈಟ್ ಫಾರ್ಮುಲಾ ಟು ಬಿ ಕರೆಕ್ಟ್. ಓಕೆ, ಒನ್ಸ್ ಅಗೇನ್ ಜಸ್ಟ್ ಟು ಎಕ್ಸ್ಪ್ಲೈನ್ ಥಿಂಗ್ಸ್. ಈಗ ಐ ಹೆಂಗೆ ಬದಲಾಗುತ್ತೋ ಅದ್ರ ತಕ್ಕಂಗೆ ಬಿ ಚೇಂಜ್ ಆಗುತ್ತೆ. ಬಟ್ the behavior is also decided not just by the values of I, but by the mathematical functions which are applied to I. What are the mathematicals which are functions which are applied to I here? ಮೊದಲನೇದು ನಮಗೆ ಸ್ಕ್ವೇರ್ ರೂಟ್ ಹಾಕಿದ್ದೀವಿ, ಹೌದಲ್ವಾ? that is a mathematical operation which applies on I. And there is another mathematical operation here which is the multiplication of this constant. And there is one more which is mathematical operation which is division by 1000. ಸೊ ಇಲ್ಲಿ ನಾವು 3 ಮ್ಯಾಥಮೆಟಿಕಲ್ ಆಪರೇಷನ್ ಅಥವಾ ಕಾನ್ಸ್ಟೆಂಟ್ಸ್ ಎರಡನ್ನು ಸೇರಿಸೋದಾದರೆ 2 ಮ್ಯಾಥಮೆಟಿಕಲ್ ಆಪರೇಷನ್ ಅಟ್ ದ ಮೋಸ್ಟ್ ಅಂತ ನಾವು ಅಂದ್ಕೋಬೋದು. ಆ ಥರ ಅಂದ್ಕೊಂಡಾಗ ನಮಗೆ ಪವರ್ ಈಸ್ ಡಿಪೆಂಡಿಂಗ್ ಆನ್ ಐ ಥ್ರೂ ದ ವ್ಯಾಲ್ಯೂಸ್ ಆಫ್ ಐ ಆ್ಯಂಡ್ ಆಲ್ಸೋ ದಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಐ, ಹೌದಲ್ಲ? ಸೊ ಹೌ ಡಸ್ ದಿಸ್ ಬಿಹೇವಿಯರ್ ಚೇಂಜ್? ದಿ ಪಿ depends on I in 2 ways. One is values of I, obviously, alva, and then the mathematical operations operating on I, because I is the dependent variable, I is the independent variable, I is the independent variable, D is the dependent variable, ಅಲ್ವಾ? ಸೊ ಇವಾಗ ಏನರ್ಥ ಆಯಿತು ನಮ್ಗೆ ಇವಾಗ ಇದರಿಂದ ತೊಗೊಂಡಾಗ ಡಿಪೆಂಡೆಂಟ್ ವೇರಿಯಬಲ್ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ದ ವ್ಯಾಲ್ಯೂಸ್ ಆಫ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್. ಆಮೇಲೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ದ ಇಂಡಿಪೆಂಡೆಂಟ್ ವೇರಿಯಬಲ್, ಅಲ್ವಾ? ಇದೆರಡನ್ನು ಸೇರಿಸಿ ನಾವು ಸಂಕ್ಷಿಪ್ತವಾಗಿ ಬರೆಯೋದು ಹೇಗೆ ಅಂತಂದರೆ, ಎರಡನ್ನು ಸೇರಿಸಿ ಸಂಕ್ಷಿಪ್ತವಾಗಿ ನಾವು ಫಂಕ್ಷನ್ ಆಫ್ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಬರೆದು ಬಿಡ್ತೇವೆ. ಸೊ ನಮಗೆ ಇಲ್ಲಿ ಏನಾಯ್ತು, ಇಲ್ಲಿ ಡಿಪೆಂಡೆಂಟ್ ವೇರಿಯಬಲ್ ಈಸ್ ಅ ಫಂಕ್ಷನ್ ಆಫ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್. ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿಮೆಂಬರ್ ಥ್ರೂ ಔಟ್ ಕ್ಯಾಲ್ಕುಲಸ್. ನಾವು ಒಂದೇ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇರುತ್ತೆ ಅಂತ ಏನು ಸಾಧ್ಯತೆ ಇಲ್ಲ. ಹಲವಾರು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಇರ್ಬೋದು, ಹಲವಾರು ಡಿಪೆಂಡೆಂಟ್ ವೇರಿಯಬಲ್ಸ್ ಇರ್ಬೋದು, ಹಲವಾರು ಫಂಕ್ಷನ್ಸ್ಗಳು ಇರ್ಬೋದು. ದೇರ್ ಕುಡ್ ಬಿ ಮೆನಿ ಫಂಕ್ಷನ್ಸ್ ಆಪರೇಟಿಂಗ್ ಆನ್ ದ ಸೇಮ್ ಇಂಡಿಪೆಂಡೆಂಟ್ ವೇರಿಯಬಲ್ ವಿಚ್ ಗಿವ್ಸ್ ಯು the dependent variable. ಅದೇ ರೀತಿ you can also deconstruct a function into its constituent parts or combine functions to make a compound function. ಹಲವಾರು ರೀತಿಯಲ್ಲಿ ಮಾಡ್ಬೋದು. ಯಾವುದೇ ರೀತಿ ಮಾಡ್ಬೋದು ಆದರೂ ನಿಮಗೆ ಒಂದು ರೇಂಜು ಮತ್ತು ಒಂದು ಡೊಮೈನು ಅನ್ನೋದು ಒಂದು ಇದ್ದೇ ಇರುತ್ತೆ, ಅಲ್ವಾ? ರೇಂಜು ಡೊಮೈನ್ ಅಂತಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ ಮೊದಲು. ಈಗ ನಮಗೆ ಇಲ್ಲೇನು ಬರುತ್ತೆ, ಇಲ್ಲಿ ರೇಂಜ್ ಆ್ಯಂಡ್ ವಿ ಗೆಟ್ ಡೊಮೈನ್. ಓಕೆ, ನೌ rather I should have been writing domain and range. ಓಕೆ, ನಾವು ಡೊಮೈನ್ ಅಂದರೆ ಏನು ಗೊತ್ತಾ? ಈಗ ವಾಟ್ ಈಸ್ ಯುವರ್ ಡೊಮೈನ್ ಅಂತಂದರೆ ಏನಾಗುತ್ತೆ? ಮೈ ಡೊಮೈನ್ ಈಸ್ ಸೇ ಪೀಪಲ್ ಸೇ ಐ ಆಮ್ ಎ ರಿಸರ್ಚರ್. ಓಕೆ, ಮೈ ಪರ್ಸನಲ್ ಡೊಮೈನ್ ಈಸ್ ಐ ಆಮ್ ಎ ರಿಸರ್ಚರ್. ಆಮೇಲೆ ಆಲ್ಸೋ ಅಕಾಡೆಮಿಷಿಯನ್ ಹಂಗೆ ಹೇಳ್ಕೊಬೋದು. ಇನ್ನು ಕೆಲವರಿಗೆ ವಾಟ್ ಈಸ್ ಯುವರ್ ಡೊಮೈನ್ ಅಂತಂದರೆ ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಕೊತಾರೆ. ಸೊ ಹಲವಾರು ರೀತಿಯಲ್ಲಿ ಅವ್ರವ್ರಿಗೆ ತನ್ನಂತ ಹೇಳ್ಕೊತಾರಪ್ಪ. ಸೊ ಅವಾಗ ಅಂದರೆ ಏನು, ವಾಟ್ ಈಸ್ ದಟ್ ಡೊಮೈನ್ ಡಿಸ್ಕ್ರೈಬ್ ಅಂದರೆ, ಈಗ ವೆನ್ ಐ ಸೇ ಐ ಆಮ್ ಅ ರಿಸರ್ಚರ್ ಅಂದರೆ ರಿಸರ್ಚಿನ ಚೌಕಟ್ಟಿನ ಮಧ್ಯದಲ್ಲಿ ನನ್ನ ಆಗು ಹೋಗುಗಳ ಕಾರ್ಯಕ್ರಮ ಅದರಲ್ಲಿ ಸೀಮಿತವಾಗಿರುತ್ತೆ ಅಂತ ಅರ್ಥ. ಅಂದರೆ ಏನು ಹೇಳ್ತಾ ಇದೆ ಇಲ್ಲಿ, ಇಟ್ ಇಸ್ ಟಾಕಿಂಗ್ ಅಬೌಟ್ ಅ ಬೌಂಡ್ರಿ.
of validity. Okay, boundary of validity ಎರಡನ್ನೂ this is called as, this is referring to boundary of validity or valid boundaries, boundary of validity. ಅಂದರೆ ಈ ಬೌಂಡ್ರಿಯನ್ನು ದಾಟಿದರೆ ನಿಮ್ಮ ಮ್ಯಾಥಮೆಟಿಕಲ್ ಇಕ್ವೇಷನ್ನು ಅಥವಾ ಫಂಕ್ಷನ್ ದಿಟ್ ಈಸ್ ನಾಟ್ ವ್ಯಾಲಿಡ್ ಅಂದಂಗೆ ಆಯಿತು. ಬಟ್ ಈ ಚೌಕಟ್ಟಿನ ಒಳಗಡೆ ಇದ್ದರೆ ಮಾತ್ರ ನೀವು ಏನು ಈಕ್ವೇಷನ್ ಬರೆದಿರ್ತೀರ ದಟ್ ಈಸ್ ಹೋಲ್ಡಿಂಗ್ ಗುಡ್. ಸೊ ದಟ್ ಈಸ್ ಕಾಲ್ಡ್ ಎಸ್ ಡೊಮೈನ್. ಇನ್ನು ಪೂರ್ಣ ಎಕ್ಸ್ಪ್ಲೈನ್ ಮಾಡಿಲ್ಲ ನಾನು. ಅದರಲ್ಲಿ ನೀವು ಡೊಮೈನ್ ಅಂತಂದರೆ ಏನು ಗೊತ್ತಾ, ಈ ಆರ್ ಡೊಮೈನ್ ಆಫ್ ಬೌಂಡ್ರಿ ಆಫ್ ವ್ಯಾಲಿಡಿಟಿ ಅಂತಲೂ ಹೇಳ್ತಾರೆ, ಬೌಂಡ್ರಿ ಆಫ್ ಅಪ್ಲಿಕಬಿಲಿಟಿ ಅಂತಲೂ ಹೇಳ್ಬೋದು. ಓಕೆ, ಬೌಂಡ್ರಿ ಆಫ್ ಅಪ್ಲಿಕಬಿಲಿಟಿ. ಓಕೆ, ಇದು ರೇಂಜ್ ಅಂದರೆ ಏನು ಗೊತ್ತಾ, ಇದು ಸ್ವಲ್ಪ ವ್ಯತ್ಯಾಸ ಇದೆ. ಇದು ಬೌಂಡ್ರಿನೇ, ಬೌಂಡ್ರಿ ಆಫ್ ಬಿಹೇವಿಯರ್. ಇದು ಬೌಂಡ್ರಿ ಆಫ್ ಬಿಹೇವಿಯರ್. ಈಗ ಉದಾಹರಣೆಗೆ ಕೊಡಿ, ಈಗ ಬೌಂಡ್ರಿ ಆಫ್ ಬಿಹೇವಿಯರ್ ಹೆಂಗೆ ಹೇಳೋದು, ಲೆಟ್ ಅಸ್ ಸೇ, ನಾನು ಕನ್ನಡದಲ್ಲಿ ಮಾತನಾಡಿದರೆ ಮಾತ್ರ ನಾನು ಉತ್ತರ ಕೊಡ್ತೇನೆ, ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ನನಗೆ ಉತ್ತರ ಕೊಡೋದಿಲ್ಲ. ಆದರೆ ನಾನು ಹಿಂದಿಲಿ ಮಾತಾಡಿದ್ರೆ ಉತ್ತರ ಕೊಡ್ತೇನೆ, ಸರ್ ರಷ್ಯನಲ್ಲಿ ಮಾತಾಡಿದ್ರೆ ನಾನು ಉತ್ತರ ಕೊಡ್ತೇನೆ. ಅಂದರೆ ಏನರ್ಥ ಆಯಿತು ಅಂದರೆ, ಮಾತಾಡೋದು ಅನ್ನೋದಿದೆಯಲ್ಲ, ಮಾತಾಡೋದು ಅದರ ಬೌಂಡ್ರಿ, ಆ ಚೌಕಟ್ಟು ಏನಪ್ಪ ಅಂತಂದರೆ, ಅದು ಐದರ್ ಇಟ್ ಹ್ಯಾಸ್ ಟು ಬಿ ಕನ್ನಡ ಆರ್ ಇಟ್ ಹ್ಯಾಸ್ ಟು ಬಿ ಹಿಂದಿ ಆರ್ ರಷ್ಯಾ. ಓಕೆ, ಇಂಗ್ಲೀಷ್ ನಾಟ್ ಅಲೌಡ್ ಹಂಗಂತಿದೆ ಅಂತ ಅಂದ್ಕೊಳ್ಳಿ. ಆವಾಗ ಐ ಆಮ್ ನೌ ಸೇಯಿಂಗ್ ಅಬೌಟ್, ಟಾಕಿಂಗ್ ಅಬೌಟ್ ವ್ಯಾಲಿಡಿಟಿ ಆಫ್ ದ ಇನ್ಪುಟ್. ದ ಇನ್ಪುಟ್ ಈಸ್ ದ ಟೈಪ್ ಆಫ್ ದ ಲ್ಯಾಂಗ್ವೇಜ್ ದಟ್ ಈಸ್ ಬೀಯಿಂಗ್ ಸ್ಪೋಕನ್. ಅಂದರೆ ಇಟ್ ಕುಡ್ ಐದರ್ ಬಿ ಹಿಂದಿ ಆರ್ ಇಟ್ ಕುಡ್ ಬಿ ಕನ್ನಡ ಆರ್ ಇಟ್ ಕುಡ್ ಬಿ ರಷ್ಯನ್. ಸೊ ಈ ಮೂರು ಭಾಷೆಯ ಚೌಕಟ್ಟಿನಲ್ಲಿದ್ದರೆ ಮಾತ್ರ ಅದು ವ್ಯಾಲಿಡ್ ಆಗಿರುತ್ತೆ ಇನ್ಪುಟ್. ಈ ಮೂರು ಭಾಷೆಗೆ ಹೊರತಾಗಿ ಮಾತಾಡಿದ್ರೆ ದೆನ್ ದಟ್ ಬಿಕಮ್ಸ್ ಅನ್ ಇನ್ವ್ಯಾಲಿಡ್ ಇನ್ಪುಟ್. ಅವಾಗ ದೆನ್ ಐ ಆಮ್ ನೌ ಟಾಕಿಂಗ್ ಅಬೌಟ್ ದ ಡೊಮೈನ್. ಓಕೆ, ಡೊಮೈನು ಬಂದು ಬೀಳುತ್ತೆ ನಮ್ಮ ತಟ್ಟೆ ಮೇಲೆ. ಅದನ್ನು ನಾವು ಏನು ಮಾಡ್ತೀವಿ, ಆ ತಟ್ಟೆ ಮೇಲೆ ಬಂದು ಬಿದ್ದಿದ್ದನ್ನು ತಿಂತೀವೋ ಬಿಸಾಕ್ತೀವೋ ಅನ್ನೋದ್ರ ಮೇಲೆ ನಮಗೆ ರೇಂಜ್ ಡಿಪೆಂಡ್ ಆಗುತ್ತೆ. ಆಯಿತಾ? ಅಂದರೆ ನಾವು ಭಾಷೆ ಬಂತಲ್ಲ, ನಾವು ಭಾಷೆ ನಮ್ಮ ಎದುರುಗಡೆ ನಮ್ಮ ಕಿವಿಗೆ ಬಂದು ಬಿದ್ದಾಗ ಅದಕ್ಕೆ ನಾವು ಪ್ರತ್ಯುತ್ತರ ಕೊಡ್ತೇವೋ ಅಥವಾ ಸ್ಪಂದಿಸ್ತೀವೋ ಇಲ್ವೋ ಅನ್ನೋದು ರೇಂಜ್ ಆಗುತ್ತೆ. ಹೇಗೆ ಸಂಬಂಧಿಸ್ತೀವಿ ಅದನ್ನೆಲ್ಲ ರೇಂಜಿನ ಅಳತೆಗಳು ಬರುತ್ತೆ. ಆದರೆ ಮಾತಾಡ್ತೀನೋ ಮಾತಾಡಲ್ವೋ ಅನ್ನೋದು ಒಂದು ಬೌಂಡ್ರಿ ತಾನೆ. ದಟ್ ಈಸ್ ಮೈ ಬಿಹೇವಿಯರ್. ಈಗ ನೀನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಾನು ಮಾತಾಡಲ್ಲ, ದಟ್ ಈಸ್ ಮೈ ಬಿಹೇವಿಯರ್. ಆದರೆ ಇಂಗ್ಲೀಷ್ ಬರೋದು ಬಿಡೋದು ನನಗೆ ಸಂಬಂಧಪಟ್ಟಿದ್ದಲ್ಲ, ದಟ್ ಈಸ್ ಬಿಲಾಂಗಿಂಗ್ ಟು ದ ಡೊಮೈನ್ ಅಂತಾರಲ್ವಾ. ಸೊ ಇವಾಗ ನನ್ನ ಬಿಹೇವಿಯರ್ ಇದೆಯಲ್ಲ, ರೆಸ್ಪಾನ್ಸಿಗೆ ಸಂಬಂಧಪಟ್ಟಿದ್ದು ಯೂಶಲಾಗಿ ರೇಂಜ್ ಇರುತ್ತೆ. ಅಂದರೆ ಇಲ್ಲಿ ನನ್ನ ರೆಸ್ಪಾನ್ಸು ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಇನ್ಪುಟ್. ಅದಲ್ಲ, ಇನ್ಪುಟ್ ವಾಸ್ ದ ಟೈಪ್ ಆಫ್ ದ ಲ್ಯಾಂಗ್ವೇಜ್ ಬೀಯಿಂಗ್ ಸ್ಪೋಕನ್. ಸೊ ಆರ್ ದ ಲ್ಯಾಂಗ್ವೇಜ್ ಬೀಯಿಂಗ್ ಸ್ಪೋಕನ್ ಆರ್ ಜಸ್ಟ್ ಸ್ಪೀಚ್, ದಟ್ ಈಸ್ ದ ಇನ್ಪುಟ್. ಈಗ ಇನ್ಪುಟ್ಟಿನ ಮೇಲೆ ಔಟ್ಪುಟ್ ಡಿಪೆಂಡ್ ಆಗುತ್ತೆ. ಅದನ್ನು ನಾನು ಏನು ರೆಸ್ಪಾಂಡ್ ಮಾಡ್ತೀನಿ ಅನ್ನೋದು ನನಗೆ ಏನು ಮಾತಾಡಿದ್ರು, ಹೇಗೆ ಮಾತಾಡಿದ್ರು, ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅದು ಇನ್ಪುಟ್ ಆಗೋಗ್ಬಿಡುತ್ತೆ. ಅಂದರೆ ಅದು ಇಂಡಿಪೆಂಡೆಂಟ್ ವೇರಿಯಬಲ್ ಆಗೋಗುತ್ತೆ. ನನ್ನ ಬಿಹೇವಿಯರ್ ಬಂದ್ಬಿಟ್ಟು ಡಿಪೆಂಡೆಂಟ್ ವೇರಿಯಬಲ್ ಆಗೋಗುತ್ತೆ ಅಲ್ಲ. ಸೊ ಅದಕ್ಕಾಗಿ ಏನಾಗುತ್ತೆ, ಡೊಮೈನ್ ಆಲ್ವೇಸ್ ಅಪ್ಲೈಸ್ ಟು ಇಂಡಿಪೆಂಡೆಂಟ್ ವೇರಿಯಬಲ್, ರೇಂಜ್ ಅಪ್ಲೈಸ್ ಟು ಡಿಪೆಂಡೆಂಟ್ ವೇರಿಯಬಲ್. ಓಕೆ, so that's the difference between range and domain. ಸೊ ಭಾಳ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೋತಾರೆ. ರೇಂಜಿಗೆ ಡೊಮೈನ್ ಮಾಡಿ, ಡೊಮೈನಿಗೆ ರೇಂಜ್ ಮಾಡಿ ಎಲ್ಲ ಹೊಳಸಪ್ ಮಾಡಿಟ್ಬಿಡ್ತಾರೆ. ಹಾಗೆ ಮಾಡ್ಕೋಬೇಡಿ. ರೇಂಜ್ ಶುಡ್ ಬಿ ರೇಂಜ್ ಆ್ಯಂಡ್ ಡೊಮೈನ್ ಶುಡ್ ಬಿ ಡೊಮೈನ್. ಸೊ ಹೀಗಾಯಿತು, ಫಂಕ್ಷನ್ಸ್ಗೆ ಆಯಿತು. ನಾವು ರೇಂಜನ್ನು ತಿಳ್ಕೊಂಡ್ವಿ. ನಾವು ಇನ್ನೇನು ಪ್ಲ್ಯಾನ್ ಮಾಡಿದ್ದೆ ನಾನು ಇಲ್ಲಿ ಒಂದು ರೀತಿಯಲ್ಲಿ ನೋಡಿಬಿಡ್ತೇನೆ. ಆ್ಯಂಡ್ ಫಂಕ್ಷನ್ಸ್ ಆಯಿತು. ಇಂಟರ್ವಲ್ಸ್, ಎಸ್, ವೆರಿ ವೆರಿ ನೈಸ್. ಇಂಟರ್ವಲ್ಸ್ ಅನ್ನೋದು ಭಾಳ 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 ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇಂಟರ್ವಲ್ಸನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ವಿ ವಿಲ್ ನಾಟ್ ಬಿ ಇನ್ ಅ ಪೊಸಿಷನ್ ಟು ಎಸ್ಟಾಬ್ಲಿಷ್ ದ ಬೌಂಡ್ಸ್ ಆಫ್ ವ್ಯಾಲಿಡಿಟಿ ಐದರ್ ಫಾರ್ ದ ರೇಂಜ್ ಆರ್ ಬೌಂಡ್ಸ್ ಫಾರ್ ವ್ಯಾಲಿಡಿಟಿ ಐದರ್ ಫಾರ್ ದ ಡೊಮೈನ್ ಆರ್ ಫಾರ್ ದ ಬೌಂಡ್ಸ್ ಆಫ್ ಬಿಹೇವಿಯರ್ ಐದರ್ ಫಾರ್ ದ ರೇಂಜ್. ನಾವು ಇಂಟರ್ವಲ್ಸ್ ಅಂದರೆ ಏನು ಗೊತ್ತಾ, ಇಟ್ಸ್ ಬೇಸಿಕಲಿ ಅ ನಂಬರ್ ಲೈನ್ ಕಾನ್ಸೆಪ್ಟ್. ಸೊ ನಮ್ಮ ಒಂದು ನಂಬರ್ ಲೈನ್ ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಈ ಕಡೆಗೆ ಒಂದು ಈ ಕಡೆಗೆ ಹೋಗುತ್ತೆ, ಈ ಕಡೆಗಿಂದ ಇನ್ನೊಂದು ಹೋಗುತ್ತೆ. ಇಟ್ ಕುಡ್ ಬಿ ಅ ವೇರಿಯಬಲ್ ಕಾಲ್ಡ್ ಎಕ್ಸ್. ಎಕ್ಸ್ ಮೇಲೆ ಎಕ್ಸ್ಗೆ ಒಂದು ನಂಬರ್ ಲೈನ್, ರಿಯಲ್ ಸ್ಪೇಸಲ್ಲಿ ನಂಬರ್ ಲೈನ್ ಹಾಕ್ತೀವಿ. ರಿಯಲ್ ಸ್ಪೇಸ್ ಇಸ್ ಡಿನೋಟೆಡ್ ಆಸ್ ಆರ್.
ಅಂದರೆ ರಿಯಲ್ ನಂಬರ್ಸ್. ಓಕೆ, ರಿಯಲ್ ನಂಬರ್ಸ್. ಆಮೇಲೆ ಎನಿಥಿಂಗ್ ಅಪಾರ್ಟ್ ಫ್ರಮ್ ದ ಕಾಂಪ್ಲೆಕ್ಸ್ ನಂಬರ್ಸ್ ಆರ್ ಸಮ್ ಅದರ್ ಸ್ಪೆಷಲ್ ನಂಬರ್ಸ್ ವಿ ಕಾಲ್ ಇಟ್ ಆಸ್ ರಿಯಲ್ ನಂಬರ್. ಓಕೆ, ಫಾರ್ ಸಿಂಪ್ಲಿಸಿಟಿ ನಾವು ಒಂದು ಬೈಫರ್ಕೇಷನ್ಸ್ ಮಾಡ್ತೇನೆ ಅಂತ ಅಂದ್ಕೊಳ್ಳಿ. ಬೈಫರ್ಕೇಷನ್ಸ್ ಆಗ್ತೀನಿ 0, 1, 2, 3. ಅಫ್ಕೋರ್ಸ್ ಸಬ್ ಡಿವಿಷನ್ಸ್ ಅಂತೂ ಇದ್ದಿದ್ದೆ ಇಲ್ಲಿ ರಿಯಲ್ ನಂಬರ್ಸ್ ಅಲ್ವಾ. ರಿಯಲ್ ಸ್ಪೇಸ್ ಹಂಗಂದ್ರೆ ಸಬ್ ಡಿವಿಷನ್ಸ್ ಇರುತ್ತೆ. They have an infinite amount of subdivisions between any two subdivisions. That's what is constituted by the real space. ಅಂದರೆ ನೀವು ಎಲ್ಲೇ ಒಂದು ಸಣ್ಣ 2 ಸಬ್ಡಿವಿಷನ್ ತೊಗೊಳ್ಳಿ, ಅದನ್ನು ತೊಗೊಂಡ್ರೆ ಅದನ್ನು ಮಾತ್ರ ಒಂದು ನಂಬರ್ ಲೈನ್ ಮಾಡಿದ್ರೆ ಇದೊಂದು ಪಾಯಿಂಟು ಅಂದರೆ these 2 points, then it can have as further an infinite amount of subdomains in this. ಮತ್ತು ಇದನ್ನು ಮಾತ್ರ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇಲ್ಲೊಂದು ಪಾಯಿಂಟು ಅಂತ ತೊಗೊಂಡ್ರೆ this can further have an infinite amount of subdomains in your real space. Okay, so of course ತುಂಬ ಆಳವಾಗಿ ಇಳಿಯೋದು ಬೇಡ, ರಿಯಲ್ ಅನಾಲಿಸಿಸ್ ಅಲ್ಲ, ಬೇರೆ ಬದಲಾಗಿ ಹೋಗ್ಬಿಡುತ್ತೆ. ವಿ ವಿಲ್ ಕನ್ಫೈನ್ ಅವರ್ ಟಾಪಿಕ್ ಟು ವಾಟ್ ವಿ ಆರ್ ಟ್ರೈಂಗ್ ಟು ಡೀಲ್ ವಿತ್ ಹಿಯರ್, ವಿಚ್ ಈಸ್ ಕ್ಯಾಲ್ಕುಲಸ್. ಇದರಲ್ಲಿ ನಾವು ಸ್ವಲ್ಪ ಆಳವಾಗಿ ಹೋಗ್ತಾ ಇದ್ದೇನೆ, ಟು ಬಿ ಆನೆಸ್ಟ್, ಬಿಕಾಸ್ ದಿಸ್ ಇಸ್ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್. ನಾವು ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಡೆಪ್ತ್ ಟು ದ ಟಾಪ್. ಓಕೆ, ಎರಡನ್ನು ಲಿಂಕ್ ಮಾಡ್ತಾ ಇರ್ತಾನೆ ಆಗಾಗ. So that is why that's how we really need to learn mathematics. ಈಗ ಇದನ್ನೆಲ್ಲ ನಾವು BSc MSc ಕಲಿಯುವಂಥದ್ದು. ಬಟ್ ಈಗಿನ ಕಾಲದಲ್ಲಿ BSc ಅಂತಂದರೆ ಇಟ್ಸ್ ಬಿಕಮ್ ಅ ಬ್ಯಾಕ್ ಟ್ರೆಂಡ್ ವಿಚ್ ಇಸ್ ನಾಟ್ ವೆರಿ ಗುಡ್. ಈ ಏನೋ ಹಾಡು ಬಂದಿತ್ತಲ್ಲ, BSc BCom ಮಾಡಿ ಕೆಲಸ ಗೊತ್ತಿರೋದೆ ದಿನ ದಂಡಪಿಂಡಗಳು. ದಟ್ಸ್ ಅ ವೆರಿ ಬ್ಯಾಡ್ ಥಿಂಗ್ ಟು ಬಿ ಆನೆಸ್ಟ್, ವಿಚ್ ಹ್ಯಾಸ್ ಹ್ಯಾಪನ್. ಆ ಥರ ಆಗಲೇಬಾರ್ದಾಗಿತ್ತು. ಯಾಕೆಂದರೆ BSc ಅವರಿಂದನೇ ದೇಶ ಕಟ್ಟೋದು ಅಲ್ವಾ. ಅದು ಇಂಜಿನಿಯರಿಂಗು ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ದಟ್ ಈಸ್ ಪ್ಯೂರ್ ಸೈನ್ಸಸ್ ಇಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಫಾರ್ ದ ರಿಸರ್ಚ್ ಆಫ್ ಎ ಕಂಟ್ರಿ. ರಿಸರ್ಚ್ ಇಂಡೆಕ್ಸ್ ಬೆಳೆಯೋದಿಲ್ಲ ಅಂತಂದರೆ, ಪ್ಯೂರ್ ಸೈನ್ಸಸ್ ಇಲ್ಲ ಅಂತಂದರೆ, ಎವ್ರಿ ನಾಲೆಡ್ಜ್ ದಟ್ ಯು ಗೆಟ್ ವಿಲ್ ಹ್ಯಾವ್ ಟು ಬಿ ಇಂಪೋರ್ಟೆಡ್ ಫ್ರಮ್ ದಿ ಅದರ್ ಸೈಡ್. ಅದಕ್ಕೋಸ್ಕರ ನಮಗೆ ಇವಾಗ ನಂಬರ್ ಆಫ್ ಪೇಟೆಂಟ್ಸು ಮತ್ತು ನಂಬರ್ ಆಫ್ ಇನ್ವೆನ್ಷನ್ಸು, ಆಮೇಲೆ ನೊಬೆಲ್ ಪ್ರೈಸಸ್ಸು, ಆಮೇಲೆ ನಂಬರ್ ಆಫ್ ಡಿಸ್ಕವರೀಸ್, ಯುನೀಕ್ ಇಂಡಿಪೆಂಡೆಂಟ್ ಡಿಸ್ಕವರೀಸ್ ಇದೇ ಆಗ್ತಾ ಇದೆ ಭಾರತದಲ್ಲಿ, ಇಲ್ಲ ಅಂತಲ್ಲ. ಬಟ್ ನಂಬರ್ ಆಫ್ ಡಿಸ್ಕವರೀಸ್ ಆರ್ ಕಡಿಮೆ. ಯಾಕೆಂದರೆ ದೀಸ್ ಥಿಂಗ್ಸ್ ಆರ್ ಲೆಸ್. ಏನಂದರೆ BScಗೆ ಹೋಗ್ತಾ ಇರೋದು ಕಡಿಮೆ ಜನಗಳು. BScಗೆ ಹೋಗೋರು ಜನಗಳು ಆದ್ರೂ ಯಾವ ಏನಿಗೆ BSc ಇಂಜಿನಿಯರಿಂಗಲ್ಲಿ ಸೀಟ್ ಸಿಗಲಿಲ್ಲ ನನಗೆ, ಅದಕ್ಕೂ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಈ ಕಡೆ ಹೋಗ್ತಾ ಇದ್ದೀನಿ ಅನ್ನೋದಾಗೋದು ಗೊತ್ತು. ನಾನು ಇದನ್ನು ಹೋಗಿ ನಾನು ಸಾಧಿಸ್ತೀನಿ. ಯಾಕೆ ಆಗ್ತಾ ಇಲ್ಲ? ಯಾಕಂತಂದರೆ ಇದನ್ನು ಇಲ್ಲಿ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ. ಬಟ್ ಹೋಗಲಿ, ಪರವಾಗಿಲ್ಲ. ಸೊ ಡಸಂಟ್ ಮ್ಯಾಟರ್. ಇಟ್ಸ್ ನೋ ಆಸ್ ಲಾಂಗ್ ಆಸ್ ವಿ ಆರ್ ಡಿಟರ್ಮೈನ್ಡ್ ಆಸ್ ಅನ್ ಇಂಡಿವಿಜುವಲ್, ಸೊ ದಟ್ ರಿಯಲಿ ಡಿಡ್ ನಾಟ್ ಮ್ಯಾಟರ್. ಓಕೆ, ಎನಿವೇ, ಸೊ ದಿಸ್ ಇಸ್ ದಿ ರಿಯಲ್ ಸ್ಪೇಸ್. ರಿಯಲ್ ಸ್ಪೇಸ್ನಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀವಿ. ಇಂಟರ್ವಲ್ಸ್ ಅಪ್ಲೈಸ್ ಆಲ್ಸೋ ಟು ಕಾಂಪ್ಲೆಕ್ಸ್ ಸ್ಪೇಸಸ್ ಆ್ಯಂಡ್ ಎವ್ರಿಥಿಂಗ್, ಬಟ್ ಡಸಂಟ್ ಮ್ಯಾಟರ್. ಇವಾಗ ನಾವು ನೋಡ್ತಾ ಇರೋದು ವಿತ್ ಇನ್ ದ ಕಾನ್ಫೈನ್ಸ್ ಆಫ್ ರಿಯಲ್ ಸ್ಪೇಸ್ ಆರ್ ರಿಯಲ್ ನಂಬರ್ಸ್. ರಿಯಲ್ ಸ್ಪೇಸ್ ಬಗ್ಗೆ ಇನ್ನೊಂದು ಮಾತಾಡ್ತಾನೆ, ನಥಿಂಗ್ ಟು ವರಿ ಅಬೌಟ್. ಈಗ ಫಾರ್ ಎಕ್ಸಾಂಪಲ್ how much money I give to a person is X ಅಂತ ಅನ್ಕೊಳ್ಳಿ. money that I give to another person or money that I donate ಅಂತ ಇಟ್ಕೊಳ್ಳೋಣ. ಡೊನೇಟ್ ತೊಗೊಳ್ಳೋಣ. money that I donate, ಅದು X. ಓಕೆ, ರುಪೀಸ್ ಇರ್ಬೋದು, ಡಾಲರ್ಸ್ ಇರ್ಬೋದು, ಏನು ಬೇಕಾದ್ರೆ ಇಟ್ಕೊಳ್ಳಿ. ಇದು ನಾವು ಎಲ್ಲಿಂದ ಶುರು ಆಗುತ್ತೆ? ಇಟ್ ಹ್ಯಾಸ್ ಟು ಬಿ ಲೆಟ್ಸ್ ಪುಟ್ ಅ ಮಿನಿಮಮ್ ಬಾರ್. ಮಿನಿಮಮ್ ಕೊಟ್ಬಿಡೋಣ ನಾವು. ಮಿನಿಮಮ್ 1 ರೂಪಾಯಿ, 1 ರೂಪಾಯಿ ಮಿನಿಮಮ್ ಇರಬೇಕು. ವಿ ಕ್ಯಾನ್ ಗಿವ್ ಎನಿಥಿಂಗ್ ಅಬೌವ್ 1 ರೂಪಾಯಿ ಇಸ್ ದಿ ಕಂಡೀಷನ್. ಅವಾಗ ಏನಾಗೋಗ್ಬಿಡುತ್ತೆ ನಮಗೆ, ಇಫ್ ಯು ಹ್ಯಾವ್ ಎ ಲುಕ್, ವಿ ಕ್ಯಾನ್ ಗಿವ್ ಎನಿ ವ್ಯಾಲ್ಯೂ ಫ್ರಮ್ ಹಿಯರ್ ಟು ಎನಿ ಹೈಯರ್ ವ್ಯಾಲ್ಯೂ ಫ್ರಮ್ ದೇರ್. ಹೌದಲ್ಲ? ಈಗ ನಾವು ಅದನ್ನು ಹೆಂಗೆ ಮಾಡ್ತೀವಿ ಅಂತಂದರೆ, ಇಲ್ಲಿ 1 ಇನ್ಕ್ಲೂಡೆಡಾ 1 ಎಕ್ಸ್ಕ್ಲೂಡೆಡಾ? ಇನ್ಕ್ಲೂಡೆಡ್ ಅಂದರೆ 1 ಸೇರಿಸಿ ಪರಿಗಣಿಸೋದು. ಎಕ್ಸ್ಕ್ಲೂಡೆಡ್ ಅಂತಂದರೆ 1 ಹೊರತಾಗಿ ಬೇರೆ ನಂಬರ್ಸ್ನ ಪರಿಗಣಿಸಿದ್ರೆ ಅದು 1 ಹೊರತಾಗಾಯಿತು. 1 ಪರಿಗಣಿಸೋದು ಅಂತಂದರೆ 1 ಸೇರಿಸಿ. ಅವಾಗ ಏನು ಮಾಡ್ತೀವಿ ನಾವು? ಇಲ್ಲೊಂದು ಸರ್ಕಲ್ ಹಾಕ್ತೀವಪ್ಪ. ಇಲ್ಲೊಂದು ಸರ್ಕಲ್ ಹಾಕ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಆರೋ ಹಾಕ್ಬಿಡ್ತೀವಿ ಹಿಂಗೆ. ಅಂದರೆ ಈ ಸರ್ಕಲ್ಲಿನ ಪಕ್ಕದಲ್ಲಿ ಎಲ್ಲ ಸಂಖ್ಯೆಗಳನ್ನು ನಾನು ಪರಿಗಣಿಸ್ಕೊಡ್ತೇನೆ. ಆ ಸರ್ಕಲನ್ನು ಸೇರಿಸಿ ಅಂದರೆ ನಾನು ಒಂದು ಇದನ್ನು ಮಾಡ್ತೇನೆ. ಆವಾಗ ಒಂದು ಫಿಲ್ಡ್ ಸರ್ಕಲ್ ಮಾಡಿಬಿಟ್ರೆ ಅವಾಗ ಏನಾಗ್ಬಿಡುತ್ತೆ? ದಟ್ ಮೀನ್ಸ್ ಐ ಆಮ್ ಸೇಯಿಂಗ್ ದಟ್ ಇನ್ಕ್ಲೂಸಿವ್ ಆಫ್ 1 ಐ ಕ್ಯಾನ್ ಗಿವ್ ಎನಿಥಿಂಗ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 1. ಓಕೆ, ಅಂದರೆ ದೀಸ್ ನಿಮ್ಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇದು X ಅಲ್ವಾ, ಇದು ದಿಸ್ ನಂಬರ್ ಲೈನ್ ಇಸ್ ಫಾರ್ X. ಸೊ X ಈಸ್ ಈಕ್ವಲ್ಸ್ ಟು 0 ಈಸ್ ದಿಸ್ ಗೈ ಹಿಯರ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ X ಗ್ರೇಟರ್ ದ್ಯಾನ್ 0. ಸೊ ಇದೆರಡನ್ನು ಸೇರಿಸ್ಬಿಟ್ಟು ಪರಿಗಣಿಸಿದ್ರೆ ಇವಾಗ
ಇದು ಒಂದು ಕಂಡೀಷನ್ ಆಯಿತು, ಇದು ಒಂದು ಕಂಡೀಷನ್ ಆಯಿತು, ಇದು ಮತ್ತು ಇದು ಎರಡೂ ಸೇರಿಸ್ಕೊಂಬಿಟ್ರೆ ನಮ್ಗೆ ಏನಾಗೋಯ್ತಪ್ಪ ಇವಾಗ ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದು ಉಪ್ಸಿ ಆಗೋದಲ್ಲ, ನಾನು ತಪ್ಪು ಮಾಡಿದ್ದೀನಿ ಇಲ್ಲಿ. that should be 1 by mistake. So that should be 1, and this is also a mistake which I have done. That should also be 1. Okay, kshamirali. And then going forward, right, okay, x greater than or equals to 1, because ಇಲ್ಲಿ ನಮಗೆ x equals to 1 ಬಂದಿದೆ, ಇಲ್ಲಿ ನಮಗೆ x greater than 1 ಬಂದ್ಬಿಟ್ಟಿದೆ. ಎರಡನ್ನು ಸೇರಿಸ್ಬಿಟ್ರೆ ಏನಾಗೋಯ್ತು ನಮಗೆ ಇವಾಗ x greater than or equal to 1 ಅಂತ ಆಗೋಗ್ಬಿಡುತ್ತೆ. ವೆರಿ ವೆರಿ ನೈಸ್ ಆ್ಯಂಡ್ ಸಿಂಪಲ್. ಎಷ್ಟು ಚೆನ್ನಾಗಾಯ್ತು ನೋಡಿ. ಈಗ ಇದನ್ನು ಸೇರಿಕೊಂಡಾಗ ನಮಗೆ ಇಲ್ಲಿ ಏನು ಅರ್ಥ ಆವಂತ ಇವಾಗ, ವಾಟ್ ಈಸ್ ದಿಸ್ ಕರಸ್ಪಾಂಡಿಂಗ್ ಟು ಮನಿ ದಟ್ ಐ ಡೊನೇಟ್. ಹೌದಲ್ಲ, ಮನಿ ದಟ್ ಐ ಡೊನೇಟ್ ಇದರ ಡೊಮೈನ್ ಆಯ್ತಿದ್ದು ಅಂದರೆ ಮನಿ ದಟ್ ಐ ಆಮ್ ಡೊನೇಟಿಂಗ್ ಅಂತಂದರೆ ನಾನು ಕೊಡ್ತಾ ಇರೋದು, ದಟ್ ಈಸ್ ದಿ ಕೊಡ್ತಾ ಇರೋದಲ್ವಾ. ಅಂದರೆ ಎನಿಥಿಂಗ್ ಎಲ್ಸ್ ವಿಲ್ ಡಿಪೆಂಡ್ ಆನ್ ದಿಸ್ ವಿತಿನ್ ದ ಕನ್ಫೈನ್ಸ್ ಆಫ್ ಅವರ್ ಪ್ರಾಬ್ಲಮ್. ಅಂದರೆ ಅಫ್ಕೋರ್ಸ್ ಮನಿ ನಾನು ದುಡ್ಡು ಕೊಡೋದು, ನನ್ನ ಹತ್ರ ಎಷ್ಟು ದುಡ್ಡಿದೆ ಅದ್ರ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ. ಆದರೆ ಈ ಪ್ರಾಬ್ಲಮಲ್ಲಿ ನನ್ನ ಹತ್ರ ಎಷ್ಟು ದುಡ್ಡಿದೆಯೋ ಬಿಟ್ಟಿದೆಯೋ ಅದನ್ನು ನಾನು ಕನ್ಸಿಡರ್ ಮಾಡಿದೆ, ನಾನು ಎಷ್ಟು ಕೊಡ್ತಾ ಇದ್ದೀನಿ ಅದನ್ನು ಮಾತ್ರ ನಾನು ಪರಿಗಣಿಸ್ತಾ ಇದ್ದೀನಿ. ಹಂಗಂತಂದ್ರೆ ಏನು, ದಿಸ್ ಈಸ್ ನೌ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಆಫ್ ದ ಪ್ರಾಬ್ಲಮ್ ದಟ್ ಈಸ್ ಅಂಡರ್ ಕನ್ಸಿಡರೇಷನ್ ಅಲ್ವಾ. ಇಂಡಿಪೆಂಡೆಂಟ್ ವೇರಿಯಬಲ್ ಆಗೋಯ್ತು ಇವಾಗ. ದಿಸ್ ಈಸ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್. ಎನಿಥಿಂಗ್ ಎಲ್ಸ್ ವಿಚ್ ಮೈಟ್ ಕಮ್ ಅಕ್ರಾಸ್ ಲೇಟರ್ ಆನ್ ಆಸ್ ಅ ಕಾನ್ಸಿಕ್ವೆನ್ಸ್ ಆಫ್ ವಾಟ್ ಐ ಗೇವ್, ದಟ್ ಮೀನ್ಸ್ what the charity used as a consequence of what they received from what I gave, that is dependent on what I gave and also the behavior of the charity itself. Okay, now fine, so that's the definition of the dependent variable from the perspective of the charity alva. So hige now this is now the we have established the bounds of validity. So the bounds of validity of what I give, that is IE andre that is the bounds of validity of x, which is that is independent variable, is now quite simply x greater than or equals to 1. And it can be 1, it can be greater than 1. Okay, it can be 1.1, it can be 1.2, no problem. Okay, now x is the money that I give in rupees, of course. ನಾವು ಇದನ್ನು ನಾವು ಏನು ಮಾಡ್ತೇವೆ ಅಂತಂದರೆ, ಎಷ್ಟು ಮ್ಯಾಕ್ಸಿಮಮ್ ಕೊಡ್ಬೋದು, ಐ ಕ್ಯಾನ್ ಗಿವ್ ಅಪ್ ಟು ಇನ್ಫಿನಿಟಿ ಅಲ್ವಾ. ಅಂದರೆ ಎಕ್ಸ್ ಈಕ್ವಲ್ಸ್ ಟು 1 ಈಸ್ ಓಕೆ, ಎಕ್ಸ್ ಗ್ರೇಟರ್ ದ್ಯಾನ್ 1 ಅಪ್ ಟು ಇನ್ಫಿನಿಟಿ. ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ಸಿಂಬಲ್, ಇಷ್ಟುವರೆಗೂ ನಾವು ದುಡ್ಡು ಕೊಡ್ಬೋದಪ್ಪ. ಈಗ ಅಂದರೆ ಇಲ್ಲಿ ನೋಡಿದ್ರೆ ಇನ್ಫಿನಿಟಿ ಯಾವ ಕಡೆಗೆ ಬರುತ್ತೆ ನಂಬರ್ ಲೈನಲ್ಲಿ, ಈ ನಂಬರ್ ಲೈನಲ್ಲಿ ಇದು ಪ್ಲಸ್ 0 ಇಂದ ಶುರು ಆಯಿತು. ನಮಗೆ ನೆಗೆಟಿವ್ ನಂಬರ್, ನೆಗೆಟಿವ್ ಮನಿ ಅಂತಂದರೆ ಅರ್ಥ ಇಲ್ಲ. ಸೊ ಈ ನೆಗೆಟಿವ್ ಸೈಡು ಯೂಸ್ಲೆಸ್ ನಮಗೆ. ದಿಸ್ ಈಸ್ ನೆಗೆಟಿವ್ ಸೈಡ್ ಅಲ್ವಾ, ದಿಸ್ ಈಸ್ ಪಾಸಿಟಿವ್ ಸೈಡು ಅಂದರೆ ಫಾರ್ ಎಕ್ಸ್. ದಿಸ್ ಈಸ್ ಯೂಸ್ಲೆಸ್ ಫಾರ್ ದ ಪ್ರಾಬ್ಲಮ್, ಅಂದರೆ ಮೀನಿಂಗ್ಲೆಸ್. -10 rupees ಅಂದರೆ ಅರ್ಥ ಇಲ್ಲ ಈ ಪ್ರಾಬ್ಲಮಲ್ಲಿ, ಡೊನೇಷನ್ ಕೊಡ್ತಾ ಇರೋದಾದರೆ. ಸೊ ನಾಟ್ ಯೂಸ್ಫುಲ್ ಅಂದರೆ ನಾಟ್ ಇನ್ ದ ಡೊಮೇನ್, ಹೌದಲ್ವಾ. ಅಂದರೆ ದಟ್ ಮೀನ್ಸ್ we are no longer concerning ourselves with the entire space of the real space. Okay, that means we are now dealing only with the subspace of the real space. Now ಅದರಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ಇಲ್ಲಿ ನಂಬರ್ 1 ಇಂದ ಶುರು ಮಾಡಿ, ಈ ನಂಬರ್ 1 ಇನ್ಕ್ಲೂಡೆಡ್, ಎನಿಥಿಂಗ್ ಗ್ರೇಟರ್ ದ್ಯಾನ್ ದಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್. ಅಂದರೆ ಇಟ್ ಕ್ಯಾನ್ ಕೀಪ್ ಗೋಯಿಂಗ್ ಅಪ್ ಟು ಇನ್ಫಿನಿಟಿ. ಎಷ್ಟು ಬೇಕಾದ್ರೆ ಕೊಡ್ಬೋದಪ್ಪ, ಇನ್ಫಿನಿಟ್ ದುಡ್ಡು ಇದ್ದರೆ ಇನ್ಫಿನಿಟ್ ದುಡ್ಡು ಕೊಟ್ಬಿಡಪ್ಪ. ಯಾರಿಗೆ ಬೇಕಪ್ಪ ಇಂಥ ಒಳ್ಳೆ ಚಾರಿಟಿ ಅದೃಷ್ಟ ಹೆಂಗಿರ್ಬೇಕು ಹೇಳು. ಓಕೆ, ಇರಲಿ. ನೆಕ್ಸ್ಟ್ ಮುಂದುವರಿಯೋದಾದರೆ, ಈಗ ನಾವೇನು ಹೇಳಕ್ಕೆ ಕೊಟ್ಟಿದ್ವಿ ಇಲ್ಲಿ, ದಿಸ್ ಈಸ್, ಇಫ್ ಯು ಲುಕ್ ಅಟ್ ದಿಸ್ ಸೈಡ್,
of the number line. This is the left side alva, that's the right side. ಅಂದರೆ ಇಟ್ ಈಸ್ ಈಸಿ ಟು ಸೇ ಇನ್ಫಿನಿಟ್ ದುಡ್ಡು ಕೊಡ್ತಾನೆ, ಬಟ್ ಇನ್ಫಿನಿಟ್ ದುಡ್ಡು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಇದಂಗೆ ಜ್ಞಾಪಕ ಇಟ್ಕೊಳ್ಳಿ, ಮುಂದೆ ಬರುತ್ತೆ ಇವಾಗ. ಈಗ ಎಕ್ಸ್ is equals to 1, x greater than 1, x can become infinity, but it can never become equal to, it can tend towards infinity. ಹೌದಲ್ಲ? ಆವಾಗ ನಾವೇನು ಮಾಡ್ತೇವೆ, ಇಲ್ಲಿ ನಾವು 1 ಅಂತ ಬರಿತೇವೆ. 1 ಇನ್ಕ್ಲೂಡೆಡ್ ಅಲ್ವಾ, 1 ಕ್ಯಾನ್ ಬಿ ಗಿವನ್ ಅಂತಂದರೆ ನಾನು ಸ್ಕ್ವೇರ್ ಬ್ರ್ಯಾಕೆಟ್ಸಲ್ಲಿ ಬರಿತೀನಿ. ಇದನ್ನು ಇಲ್ಲೊಂದು ಕಾಮ ಅಂತ ಹಾಕ್ತೀನಿ. ಇದನ್ನು ಪಕ್ಕದಲ್ಲಿ ಮಧ್ಯದಲ್ಲಿದೆ ತಾನೇ, ಇದಕ್ಕೂ ಮಧ್ಯದಲ್ಲಿದೆ, ಸೊ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ ನನಗೆ. ಇಲ್ಲಿ ಇನ್ಫಿನಿಟಿ ಬರಿತೀನಿ, ಇನ್ಫಿನಿಟಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಸರ್ಕಲ್ ಬ್ರಾಕೆಟ್ ಹಾಕ್ತೀನಿ. ಇದು ನನ್ನ ರೆಪ್ರೆಸೆಂಟೇಷನ್ ಆಫ್ ಡೊಮೈನ್ ಆರ್ ಅ ರೇಂಜನ್ನು ಇದೇ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಡೊಮೈನನ್ನು ಇದೇ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಸೊ ಇವಾಗ ಏನಾಗೋಗ್ಬಿಡುತ್ತೆ ನಮಗೆ, ಇಲ್ಲಿ ಇದನ್ನು ಕ್ಯಾನ್ಸಲ್ ಮಾಡೋಣ ಇಲ್ಲಿ. ಹಾಂ, ಈಗ ದಟ್ಸ್ ದಿ ರೆಪ್ರೆಸೆಂಟೇಷನ್. ಈ ರೆಪ್ರೆಸೆಂಟೇಷನ್ ಇದೆಯಲ್ಲ, ಇದು ತುಂಬ 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 ಇಂಪಾರ್ಟೆಂಟ್ ಇದು. ಓಕೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು, ಚೆನ್ನಾಗಿ ತಿಳ್ಕೋಬೇಕು ನಾವು. ಇಲ್ಲಿ ಏನು ಹೇಳ್ತಿದೆ, ಇಲ್ಲಿ ನಮಗಿದೆಯಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಕ್ಲೋಸ್ಡ್, ಅಂದರೆ 1 ಇನ್ಕ್ಲೂಡೆಡ್. ಇಲ್ಲಿ ಓಪನ್ ಅಂತ ಹೇಳ್ತೀವಿ. ಓಪನ್ ಅಂತ ಹೇಳಿದಾಗ ಇದನ್ನು ರೈಟ್ ಇದೆ ಅಲ್ವಾ, ಓಪನ್ ರೈಟ್ ಬ್ರಾಕೆಟ್ ಅಲ್ವಾ, ಅಂದರೆ ಇಟ್ ಈಸ್ ಓಪನ್ ಟು ದ ಲೆಫ್ಟ್ ಸೈಡ್. ಅಂದರೆ ಇವಾಗ ನೀವು ಆಲ್ ದೀಸ್ ವ್ಯಾಲ್ಯೂಸ್ ಆರ್ ಅಕ್ಸೆಪ್ಟಬಲ್ ಅಪಾರ್ಟ್ ಫ್ರಮ್ ಇನ್ಫಿನಿಟಿ ಅಂದಂಗೆ ಆಯಿತು. ಓಕೆ, ಅಂದರೆ ಲೆಫ್ಟ್ ಕ್ಲೋಸ್ಡ್, ರೈಟ್ ಓಪನ್. ಸೊ ಲೆಫ್ಟ್ ಕ್ಲೋಸ್ಡ್, ರೈಟ್ ಓಪನ್ ಅಂದಂಗೆ ಆಯಿತು. ಓಕೆ, ಅಂದ್ರೆ ಏನು, ಎಕ್ಸ್ ಹ್ಯಾಸ್ ಟು ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1, always less than infinity. Okay, so that is the another way of representing x greater than or equals to 1, as simple as this. Okay, ಇಷ್ಟಿಗೆ ಇಲ್ಲಿಗೆ ಸಾಕು ಮೊದಲನೇ ದಿನದ ವಿಡಿಯೋ. ದಟ್ಸ್ ಫೈನ್. ತದನಂತರ ನಾವು ವಿ ವಿಲ್ ಕಂಟಿನ್ಯೂ ವಿತ್ ರೇಂಜು ಮತ್ತು ರೇಂಜಿನ ಒಂದು ಬೌಂಡ್ಸನ್ನು ಎಸ್ಟಾಬ್ಲಿಷ್ ಮಾಡೋದು. ವಿ ವಿಲ್ ಲರ್ನ್ ಮೋರ್ ಅಬೌಟ್ ಫಂಕ್ಷನ್ಸ್ ಆ್ಯಂಡ್ ವೇರಿಯಬಲ್ಸ್ and so on and so forth, and continue to go deeper and deeper into various topics inside mathematics. Namaste, Shubhamastu.